ಬಹಳ ಮನಸ್ಸಿಗೆ ನೋವಾಯಿತು. ಇದೇನಪ್ಪ, ನಾನು ಯಕ್ಷಗಾನದಲ್ಲಿ ಬಂದುಕೊಂಡು ಯಕ್ಷಗಾನದ ಭಾಗವತರು ಮೊದಲು ಇವರು ಇರುವಾಗ ನಾವು ಸ್ವಲ್ಪ ಹೊತ್ತು ಮಾತ್ರ ಹೇಳಿ, ಇವರೆಲ್ಲ ಬಿಟ್ಟೋಗಿ 7-8 ವರ್ಷ ನಾನೇ ಈ ಮೇಳದಲ್ಲಿ ಭಾಗವತಿಗೆ ಮಾಡಿದ್ರು. ಈಗ ಯಾರ್ದೋ ಒಬ್ಬರ ಅಪೇಕ್ಷೆ ಮೇರೆಗೆ ಹಾಗೆ ಮಾಡಿದ್ರು. ಅದಕ್ಕೊಂದು ಶಿಸ್ತಂತ ಇರ್ತದೆ, ಕ್ರಮ ಅಂತ. ನಿನ್ನ ರೂಪಿಗೆ ಸೋತೇನೋ ಯಕ್ಷಗಾನಕ್ಕೆ ನಿಜವಾಗಿ ಯಕ್ಷಗಾನ ಕಲಾವಿದರಿಗೆ ಸಲ್ಲಬೇಕಾದಂತಹ ದುಡ್ಡು, ಯಕ್ಷಗಾನ ಸಂಸ್ಥೆಗಳಿಗೆ ಬರಬೇಕಾದಂಥ ದುಡ್ಡು ಅದು ಯಾರಿಗೂ ಬರ್ದೆಯ ಇವರೇ ಸ್ವಾಹ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಅವರಿಗೆ ಡಾಕ್ಯುಮೆಂಟ್ರಲ್ಲಿ ಕಾಗದ ಪತ್ರದಲ್ಲಿ ಯಕ್ಷಗಾನ ಆದ್ರೆ ಆಯ್ತು, ಒಂದು ಬೋರ್ಡು ಒಂದು ಯಕ್ಷಗಾನ ಅಂಥದ್ದು ಸಂಸ್ಥೆಗಳು ತುಂಬ ಉಂಟುಕೊಂಡ್ರು. ಬೆಂಗಳೂರು ಮಂಗಳೂರಿಗೆ ಎಲ್ಲ ಬದಿಗುಂಟು. ಈಗ ಎಂತ ಕೇಳ್ತೀರಿ, ಈಗ 4 ದಿನ ಹೋಗ್ಕೊಂಡು 2 ಹೆಜ್ಜೆ ಕಲಿತಾರೆ, ವಾಪಸ್ ಬಂದು ಅವರೇ 8 ಹೆಜ್ಜೆ ಹೇಳ್ಕೊಡುವಷ್ಟು ತಯಾರಾಗ್ತಾರೆ. ಸರ್, ಇದರ ನಂತರ ಅಂದ್ರೆ ಈಗ ಈ ಯಕ್ಷಗಾನದಲ್ಲಿ ಭಾಮಿಗಳನ್ನ ಹಾಡುವಾಗ ಅತಿಯಾದ ಆಲಾಪನೆಗಳನ್ನ ಮಾಡುವಂಥದ್ದು ಅವರು ಇವರು ಅಂತ ಬಹಳಷ್ಟು ಜನ ಭಾಗವತ ಮಾಡ್ತಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅತಿ ಸರ್ವತ್ರ ವರ್ಜಯತ್ ಅಂತ ಹೇಳ್ತಾರೆ, ಯಾವುದೂ ಸಹ ಅತಿ ಆಗಬಾರ್ದು ಅಂತೇಳಿ. ಬರೇ ಸಾಹಿತ್ಯ ಮರೆತು ಹೋಗುವಷ್ಟು ಹೊತ್ತು ಆಲಾಪ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಂತ ಅಲ್ಲ. ಅದೀಗ ಕೆಲವೊಮ್ಮೆ ಈ ವೇಷಧಾರಿಗಳ ಬಗ್ಗೆಯೂ ಅದಕ್ಕೆ ಆ ರೀತಿಯ ಆಕ್ಷೇಪಗಳುಂಟು. ಮಧ್ಯದ ಚಾಲು ಕುಣಿತ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟೊತ್ತಾದರೂ ಮುಗಿಯುವುದೇ ಇಲ್ಲ. ಮೊದಲೆಲ್ಲ ನೀವು ನೋಡಿ, ಆದಿಂದ ಏಕದಿಂದ ಕೋರೆ ತಳಕ್ಕೆ ಹೋದ್ಮೇಲೆ ಒಂದು ಚಾಲು, ಆ ಚಾಲ ಆದ್ಮೇಲೆ ಪುನಃ ಸಾಹಿತ್ಯವನ್ನು ಪ್ರಾರಂಭ ಮಾಡಿ ಮುಗಿಸುವುದೇ ಆಗಿತ್ತು. ಈಗ ಆಗಲ್ಲ, ಒಂದು ಕೋರೆ ತಳಕ್ಕೆ ಹೋದ್ಮೇಲೆ 4-5 ಚಾಲಲ್ಲ ಕುಣಿಯವರಿದ್ದಾರೆ. ಅದು ಎಲ್ಲದೂ ಅತಿಯೇ. ಅದು ನಿಜವಾಗಿ ಏನು ನಾವು ಅತಿ ಅಂತಂದ್ರೆ, ಆಲಾಪ ಆಗಲಿ ಚಾಲಾಗಲಿ ಯಾವುದು ಅದು ಎದುರಿಗೆ ಕುಳಿತು ಕೇಳ್ತಾ ಇದ್ದವನಿಗೆ ಇನ್ನೊಂದು ಚೂರು ಬೇಕಿತ್ತು ಅನ್ನುವಾಗ ನಾವು ಮುಗಿಸಿದ್ರೆ ಅದು ಹಿತ, ಅದು ಯಕ್ಷಗಾನಕ್ಕೆ ಆರೋಗ್ಯಕಾರಿ ಬೆಳವಣಿಗೆ. ಅದ್ರ ಬಿಟ್ಟು ಇಡೀ ಭಾಮಿನಿ ಅದು ಕೆಲವೊಮ್ಮೆ ದ್ವಂದ್ವ ಮಾಡಿದಾಗಂತ ಅವನು ಹೇಳ್ತಾನೆ ಅಂತ ಇವನು ಹೇಳ್ತಾನೆ ಅಂತ ನಾನು ಹೇಳ್ತಾನೆ ಅಂತ ಮತ್ತೊಬ್ಬ, ಬರೇ ಭಾಮಿನಿ ಆಲಾಪಗಳಲ್ಲೇ ಸಮಯ ಮುಗಿದು ಹೋಗ್ತದೆ. ಅದನ್ನೆಲ್ಲ ಖಂಡಿತ ಮಾಡಬಾರ್ದು. ಆದರೆ ಹೇಳುದು ಯಾರಿಗೆ ಅದನ್ನ? ಹೌದು, ಹೇಳುದಂದ್ರೆ ಇಲ್ಲರೆ ಅದೇ ಒಳ್ಳೇದು ಅಂತೇಳಿ ಇವನ ಭಾಮಿನಿ ಆಲಾಪ ಮುಗಿಯೋವರೆಗೂ ವಿಸಿಲ್ಲು ಚಪ್ಪಾಳೆಗಳು ಇರ್ತದೆ. ಕೆಲವರು ಎಷ್ಟೊತ್ತಿಗೆ ಚಪ್ಪಾಳೆ ಬರ್ತದೆ ಅಂತ ನೋಡಿ ಎಲ್ಲಿಗೆ ತಗೊಂಡೋಗಿ ನಿಲ್ಸೋರು ಇದ್ದಾರೆ. ಹಾಗೆಲ್ಲ ಉಂಟು ಕೆಲವೊಮ್ಮೆ. ಹೌದು ಸರ್, ಇದರ ನಂತರ ಈಗ ಪೆರಡೂರದ ಮೇಳದಲ್ಲಿ ತಾವು ಮುಂದುವರಿಸ್ತಾ ಇದ್ದೀರಿ. ಇಲ್ಲಿ ತಮಗೆ ಹೆಚ್ಚು ಹೊಸ ಪ್ರಸಂಗಕ್ಕೆ ಹಾಡುವುದು ಇಷ್ಟವೋ ಅಥವಾ ಪೌರಾಣಿಕದಲ್ಲಿ ಹಾಡುವಂಥದ್ದು ಇಷ್ಟ? ಇಲ್ಲ, ಎರಡನ್ನೂ ನಾನು ಸಮಾನ ಆಸಕ್ತಿಯಿಂದ ಹೇಳ್ತೇನೆ. ಆದರೂ ಒಂದು ಭಾಗವತನಿಗೆ ಪೌರಾಣಿಕ ಪ್ರಸಂಗ ಅಂತಂದರೆ ಅದರೊಳಗೆ ಮತ್ತು ಹೆಚ್ಚಿಗೆ ಆಸಕ್ತಿ ಇರ್ತದೆ. ಹಾಗಂತ ಈ ಹೊಸ ಪ್ರಸಂಗಗಳಲ್ಲಿಯೂ ಈಗ ನಮ್ಮ ಪವನ್ ಕಿರಣ್ ಅವರಾಗಲಿ ಅಥವಾ ಮೊಗೆಬೆಟ್ಟು ಪ್ರಸಾದ್ ಅವರಾಗಲಿ, ಅವರ ಪದ್ಯಗಳಲ್ಲಿ ಸಾಹಿತ್ಯಗಳು ತುಂಬ ಚೆನ್ನಾಗಿ ಇರ್ತದೆ. ನಮ್ಗೆ ಹೇಳುವಾಗ ಅದು ಇದ್ಯಾಕೆ ಹೇಳ್ತೇನೆ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಸಾಹಿತ್ಯ ತಾಳಗಳು ಬೇರೆ ಬೇರೆ ಬಂಧಗಳೆಲ್ಲ ಚೆನ್ನಾಗೇ ಮಾಡಿರ್ತಾರೆ. ಎಲ್ಲಿ ಸಮಸ್ಯೆ ಆಗೋದು ಅಂತಂದ್ರೆ ನಮಗೆ ಈ ಕೆಲವೊಂದು ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಅವರು ಬೇರೆ ವಿಭಾಗದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲರೂ ಬಂದು ಯಕ್ಷಗಾನಕ್ಕೆ ಬಂದು ಸಾಯ್ತಾರೆ. ಏನು ಮಾಡೋದು ಹೇಳಿ? ಅವ್ರದ್ದೇ ಒಂದು ಪ್ರಸಂಗ ಅಂತ ಕೊಡ್ತಾರೆ. ಆ ಪ್ರಸಂಗದಲ್ಲಿ ಅಂಥದ್ದು ಹುರುಳಿರುವುದಿಲ್ಲ. ಕೆಲವೊಮ್ಮೆ ಅವರು ಪದ್ಯವೂ ಸರಿ ಇರುವುದಿಲ್ಲ. ಇನ್ನು ಕೆಲವೊಮ್ಮೆ ಅವ್ರದ್ದು ಕತೆ ಅಂತೇಳಿ ಬೇರೆಯವ್ರದ್ದು ಒಳ್ಳೆಯವ್ರ ಪದ್ಯ ಬರ್ಸಿರ್ತಾರೆ. ಆದರೆ ಇಂಥವ್ರ ವಿರಚಿತ ಅಂತೇಳಿ ದೊಡ್ಡ ಬೋರ್ಡ್. ಅದಕ್ಕೆ ಇದೆಲ್ಲ ಇರಲಿಲ್ಲ. ನಾವು ಮೊದಲೆಲ್ಲ ನೋಡುವಾಗ ಯಾರು ಕತೆ ಕೊಡ್ತಾರೋ ಅವ್ರದ್ದೇ ಪದ್ಯ. ಈಗಾಗಲ್ಲ, ಅವನ ಕತೆ ಸಣ್ಣಕ್ಕೆ ಯಾರು ಪದ್ಯ ಬರೆದಿದ್ದು ಯಾರ್ದೊಂದು ಅವ್ರದ್ದೊಂದು ಸಣ್ಣಕ್ಕೆ ಹೆಸರು ಇರ್ತದೆ. ಅದ್ರಾಗೆ ಯಾವ ಹುರುಳು ಇರುವುದಿಲ್ಲ. ನನಗೆ ಹೀಗೆ ಒಂದು ಅನುಭವ ಆಗಿತ್ತು. ಒಬ್ಬ ಈಗ ಕವಿ ಅಂತೇಳಿ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಈಗ ಯಕ್ಷಗಾನದಲ್ಲಿ ತಾನು ಯಕ್ಷಗಾನದ ಅಂತೇಳಿ ಯಾವ್ಯಾವುದೋ ಸರ್ಕಾರದಿಂದಲೂ ಕೆಲವು ಒಳ್ಳೊಳ್ಳೆ ಅವಕಾಶಗಳನ್ನೆಲ್ಲ ಅಕಾಡೆಮಿದು ಈ
ಜಾನಪದ ಅಕಾಡೆಮಿದು ಅದೆಲ್ಲ ಅದರದಿಂದ ದುಡ್ಡು ತಗೊಂಡು ಆ ಕಾರ್ಯಕ್ರಮ ಮಾಡ್ತಾರೆ. ಮೊನ್ನೆ ಕೆಲವು ಪೇಪರ್ಗಳಲ್ಲಿ ಪೋಸ್ಟರ್ ಎಲ್ಲ ನೋಡಿದ್ದಾರೆ. ಆ ಪುಣ್ಯಾತ್ಮ ಒಂದು ತಂದ ಪ್ರಸಂಗ ಅಂತೇಳಿ ಹೇಳ್ದ. ಮೊದಲು ಗದಾ ಇದ್ದ ನಂತರ ಆ ಪ್ರಸಂಗ. ಗದಾ ಇದ್ದ ಅರ್ಧಕ್ಕೆ ನಾನು ಹೋಗೋದಿತ್ತು ಭಾಗವತಿಗೆ. ಪ್ರಸಂಗ ಬಿಡುಗಡೆ ಅಂತೇಳಿ ಗಣ್ಯರನ್ನೆಲ್ಲ ಕರೆಸಿ ಅದಕ್ಕೊಂದು ರಿಬ್ಬನ್ನೆಲ್ಲ ಸುತ್ತಿ ಎಲ್ಲ ಪುಸ್ತಕ ಎಲ್ಲ ಬಿಡುಗಡೆ ಮಾಡಿಕೊಟ್ಟೆ. ಆಮೇಲೆ ನಾನು ಬಿಡುಗಡೆ ಆದ್ಮೇಲೆ ನಂಗೆ ಪ್ರಸಂಗ ಪುಸ್ತಕ ಕೊಡಿ ನೋಡ್ತೇನೆ ಅಂತ ಹೇಳಿದ್ರೆ, ಪ್ರಸಂಗ ಪುಸ್ತಕ ಯಾವುದೋ ಬ್ಯಾಂಕಿಂದ ಅಡವೆ ಪತ್ರಿಕೆ ಅಂತದ್ದು ಉಂಟು, ಅದ್ರ ಒಂದು ಪದ್ಯವೂ ಇಲ್ಲ. ಜನರಿಗೆ ತೋರಿಸ್ಲಿಕ್ಕೂ ಒಂದು ಪ್ರಸಂಗ ಪುಸ್ತಕ ಅಂತೇಳಿ ಬರೆದಿದ್ದಾನೆ ಅವನು ಪುಣ್ಯಾತ್ಮ. ಕಡೆಗೆ ಹೇಳ್ತಾನೆ, ಮೆಲ್ಲ ಹೀಗೆ ಬಂದ ಹತ್ರ ಬಂದೆ, ಎಲ್ಲ ಮನೆ ಇದ್ರ ಪದ್ಯವೇ ಇಲ್ಲ, ಎಂತ ಮಾಡೋದು ನಾವು? ಯಾವುದೊಂದು ಅವ್ರು ಇರಾವಂತಂದ ಯಾವುದೋ ಉಲೂಪಿ ಮಗಂದ ಯಾವುದೊಂದು ಕಥೆ. ಹಗೂರ ಬಂದ, ಕೈಯಲ್ಲಿ 1,000 ರೂಪಾಯಿ ಹಿಡ್ಕೊಂಡಿದ್ದಾನೆ. ಭಾಗವತ್ರೆ ಏನಾದರೂ ಒಂದು ಮಾಡಿ ಒಂದು ಮರ್ಯಾದೆ ಉಳಿಸಿ, ನೀವೇ ಒಂದು ಪದ್ಯ ಬರ್ಕೊಡಿ ಅಂತೇಳಿ ಏನಾದ್ರು ಮಾಡಿ ಇವತ್ತೊಂದು ಆಟ ಮಾಡಿ ಅಂದೆ. ಈ ರೀತಿಯ ಸಂದರ್ಭಗಳು ಉಂಟು ಪರಿಸ್ಥಿತಿ. ಅವ್ರಿಗೆ ಈ ಹೆಸರಾಗಬೇಕು, ಅದಂತ ಹೇಳ್ತಾರಲ್ಲ, ಈ ಎಲ್ಲ ಕೀರ್ತಿಕಾಮಿಗಳು ಅಂತೇಳಿ, ಮನ್ನಣೆಯ ದಾಹವದು ಎಲ್ಲಕ್ಕೂ ಮಿಗಿಲು ಅಂತೇಳಿ, ಎಲ್ಲ ಹೆಸರು ಮಾಡ್ಬೇಕು ಆದಷ್ಟು ಬೇಗ ಹೆಸರು ಮಾಡ್ಬೇಕು. ಬೇರೆದ್ರೊಳಗೆ ಅವನಿಗೆ ಒಂದು ದೊಡ್ಡ ಕಂಪನಿಯಲ್ಲಿ ಇದ್ರೆ ಅವನಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಬಂದ್ರು ಅವ ಎಷ್ಟು ಜನ ಹತ್ರ ಗುರುತಿಸ್ಕೊಳ್ತಾನೆ? ಆ ಕಂಪನಿಗೆ ಸೀಮಿತವಾಗಿ ಅಷ್ಟೇ. ಹೌದು, ಅದ್ರೊಳಗೂ ಎಂತ ಉಳಿದೆಲ್ಲ ವ್ಯಾವಹಾರಿಕ. ಇದಾಗಲ್ಲ, ದಿನ 1000 ಜನ ನೋಡ್ತಾರೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಬಂದು ಈ ಕ್ಷೇತ್ರಕ್ಕೆ ಬಂದು ಬೀಳ್ತಾರೆ, ಅಂದ್ರೆ ತಾನು ತೋರಿಸ್ಕೊಳ್ಬೇಕಂತೇಳಿ. ಆದ್ರಿಂದ ಈ ಕ್ಷೇತ್ರದಲ್ಲಿ ಇದು ಯಕ್ಷಗಾನದಲ್ಲಿ ಮಾತ್ರ ಈ ಸಡಿಲಿಕೆ ಇರುವಂತಹದ್ದು, ಬೇರೆ ಎಲ್ಲೂ ಆ ಸಡಿಲಿಕೆ ಇಲ್ಲ. ಈಗ ಉದಾಹರಣೆಗೆ ಒಂದು ಭೀಮಸೇನ್ ಜೋಶಿಯವರು ಅಥವಾ ಯಾವುದೋ ಒಂದು ಒಳ್ಳೆ ಹಾಡ್ತಾ ಇದ್ದಾರೆ, ಅಥವಾ ಜಾಕೀರ್ ಹುಸೇನ್ ಮೊನ್ನೆ ದಿವಂಗತರಾದಲ್ಲ, ಅವರು ತಬಲಕ್ಕೆ ಯಾರೋ ಒಬ್ಬ ಹೋಗಿ ಮತ್ತೊಬ್ಬ ಪದ್ಯ ಹೇಳಿ, ಸಾದಾ ಏನು ಕಲಿತಿದ್ದು, ನಾನೊಂದು ಹವ್ಯಾಸಿ, ನಾನೊಂದು ಪದ್ಯ ಹೇಳ್ತೇನೆ ಹಾಡ್ತೇನೆ, ನೀವು ತಬಲ ಬಾರಿಸಿ ಅಂತ ಹೇಳಿ ನೋಡುವ. ಅಥವಾ ನಾನೊಂದು ಭಜನೆ ಮಾಡ್ಲಿಕ್ಕೆ ಹೇಳುವ, ಭಜನೆಗೆ ಹೋಗುವ ಹಾಡುಗಾರ, ನಿಮ್ಮ ಬಾಲಮುರಳಿ ಕೃಷ್ಣನೊಟ್ಟಿಗೆ ಭೀಮಸೇನ್ ಜೋಶಿಯವರೊಟ್ಟಿಗೆ ನಾನೊಂದು ಪದ್ಯ ಹೇಳ್ತೇನೆ ಅಂತ ಯಾರು ಹೋಗ್ಲಿಕ್ಕೆ ಉಂಟ? ಧೈರ್ಯ ಮಾಡ್ತಾರೆ? ಇಲ್ಲ. ಪದ್ಮ ಸುಬ್ರಹ್ಮಣ್ಯಂ ಒಟ್ಟಿಗೆ ಭರತನಾಟ್ಯ ಮಾಡ್ತಾರೆ? ಇಲ್ಲ, ಮಾಡುವುದಿಲ್ಲ. ಅವ್ರದ್ದೇ ವಿಭಾಗ ಬೇರೆ. ಯಕ್ಷಗಾನ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಈ ರೀತಿಯ ಎಷ್ಟೋ ಜನರಿಗೆ ಯಕ್ಷಗಾನದಲ್ಲಿ ಅರ್ಹತೆ ಇಲ್ಲಿದ್ರು ಕಂಪ್ಯೂಟರ್ ನಾಲೆಜು, ಹೇಗೆ ಅರ್ಜಿ ಹಾಕಬೇಕು, ಹೇಗೆ ಯಾವ ಸಂಸ್ಥೆಗಳಿಂದ ದುಡ್ಡು ತಗೊಳ್ಬೇಕು, ಯಾವ್ಯಾವ ರೀತಿಯ ಹುನ್ನಾರ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಾವು ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಳ್ಬೇಕು, ತುಂಬ ಇದ್ದಾರೆ. ಹೇಳಲಿಕ್ಕೆ ಹೋದ್ರೆ ಅದೆಲ್ಲ ಪಬ್ಲಿಕಲ್ಲಿ ಹೇಳುವುದಲ್ಲ, ಅಷ್ಟು ಜನ ಇದ್ದಾರೆ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬ್ಯಾಂಕಲ್ಲೋ ಮತ್ತೊಂದು ಜಾಬ್ ಮಾಡ್ಕೊಂಡಿದ್ದವರು ಈ ಯಕ್ಷಗಾನಕ್ಕೆ, ನಿಜವಾಗಿ ಯಕ್ಷಗಾನ ಕಲಾವಿದರಿಗೆ ಸಲ್ಲಬೇಕಾದಂತಹ ದುಡ್ಡು, ಯಕ್ಷಗಾನ ಸಂಸ್ಥೆಗಳಿಗೆ ಬರಬೇಕಾದಂಥ ದುಡ್ಡು ಅದು ಯಾರಿಗೂ ಬರ್ದೆಯಾ, ಇವರೇ ಸ್ವಾಹ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಅವರಿಗೆ ಡಾಕ್ಯುಮೆಂಟ್ರಲ್ಲಿ, ಕಾಗದ ಪತ್ರದಲ್ಲಿ ಯಕ್ಷಗಾನ ಆದ್ರೆ ಆಯ್ತು, ಒಂದು ಬೋರ್ಡು, ಒಂದು ಯಕ್ಷಗಾನ. ಅಂಥದ್ದು ಸಂಸ್ಥೆಗಳು ತುಂಬ ಉಂಟುಕೊಂಡ್ರು. ಬೆಂಗಳೂರು, ಮಂಗಳೂರಿಗೆ ಎಲ್ಲ ಬದಿಗುಂಟು. ಈಗ ಎಂತ ಕೇಳ್ತೀರಿ? ಈಗ 4 ದಿನ ಹೋಗ್ಕೊಂಡು 2 ಹೆಜ್ಜೆ ಕಲಿತಾರೆ, ವಾಪಸ್ ಬಂದು ಅವರೇ 8 ಹೆಜ್ಜೆ ಹೇಳ್ಕೊಡುವಷ್ಟು ತಯಾರಾಗ್ತಾರೆ. ಅವರ ಕಡೆಗೆ ಅಕಾಡೆಮಿ ಸದಸ್ಯರು ಆಗ್ಬೋದು, ಅವರ ಕಡೆ ನಾಡಿದ ಅಧ್ಯಕ್ಷರು ಆಗ್ಬೋದು, ಅಥವಾ ಯಕ್ಷಗಾನಕ್ಕೆ ಅವರೇ ಒಂದು ಮಾಡೆಲ್ ಅಂತೂ ಆಗೋದು ದುರಂತ ಉಂಟು. ಏನು ಅರ್ಹತೆ ಇಲ್ಲದವ್ರು ಹೋಗ್ಕೊಡೋದು, ಈ ರೀತಿಯ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಮತ್ತೊಂದು ಮಾಡೋದು ಮಾಡ್ತಾರೆ. ಆದರೆ ಯಕ್ಷಗಾನದಿಂದ ಹೊರತಾದ ಒಬ್ಬ ಪ್ರೇಕ್ಷಕನಿಗೆ ಒಳ್ಳೆ ಯಕ್ಷಗಾನ ನೋಡ್ಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯ ಯಕ್ಷಗಾನಗಳೆಲ್ಲ ಆಗೋದು, ಈ ರೀತಿಯ ಈ ಅರೆ ಏನು ಪ್ರಜ್ಞೆ ಇಲ್ಲಿದ್ದವರಿಂದಲೇ ಯಕ್ಷಗಾನ ಆಗೋದು. ಅವ್ರು ನೋಡ್ತಾರೆ, ಓ ಯಕ್ಷಗಾನ ಅಂದ್ರೆ ಹೀಗ, ಸರಿ ಕುಣಿಲಿಕ್ಕೆ ಬರ್ದಿದ್ದವನು ಕುಣುತ್ತಾ, ಒಟ್ಟು ಕೋಣಕ್ಕೆ ಹೋಗ್ದಂಗೆ ಕೂಗೋ ಒಂದು ಪದ್ಯ, ಆಯ್ತಾ, ಏನೂ ಗೊತ್ತಿಲ್ಲದಿದ್ದ. ಹೌದ್ರಿ, ಅವ್ರು ನಿಜವಾದ ಯಕ್ಷಗಾನದವರೇ ಅಲ್ಲ, ಬೇರೆ ಬೇರೆ ಯಾವುದೋ ಉದ್ಯೋಗ ದಂಧೆ ಮಾಡ್ಕೊಂಡಿದ್ದವ್ರು ಈ ಯಕ್ಷಗಾನಕ್ಕೆ ಬಂದು ಸಾಯ್ತಾರೆ. ಏನು ಮಾಡೋದು? ಮಾಡಿಕೊಂಡು ಅದರಿಂದ ಪ್ರಯೋಜನ ಅವ್ರು ಪಡ್ಕೊಳ್ತಾರೆ. ಇದೆಲ್ಲ ಯಕ್ಷಗಾನದಲ್ಲಿ ಆಗುವಂಥ ದುರಂತ. ಯಾಕೆ ಅಂತಂದ್ರೆ, ನೀವು ಡಾಕ್ಟರ್ ಆಗೋದಾದ್ರೆ MBBS ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ವೈದ್ಯಕೀಯ ಮಂಡಳಿಯವರು ಬಂದು ಅವನನ್ನು ಅರೆಸ್ಟ್ ಮಾಡ್ತಾರೆ. ಅದ್ರೊಳಗೆ ಏನಾದ್ರು ಡೂಪ್ಲಿಕೇಟ್ ಉಂಟು ಅಂದ್ರೆ. ಯಕ್ಷಗಾನದಲ್ಲಿ ಯಾಕೆ? ಯಕ್ಷಗಾನದಲ್ಲಿ ಯಾವ ಸತ್ತವನು ಬಂದು ಕೂತ್ಕೊಳ್ಬಹುದು. ಇಲ್ಲ, ಅವನಿಗೆ ಏನು ಅರ್ಹತೆ ಬೇಕಂತಿಲ್ಲ, ಅವನಿಗೆ ಎಲ್ಲಿ ಸರ್ಟಿಫಿಕೇಟ್ ಎಲ್ಲಿ ಉಂಟು, ಅಥವಾ ಯಾವ್ದಕ್ಕೆ ಎಲ್ಲಿ ಉಂಟು ಅರ್ಹತೆ? ಪ್ರೇಕ್ಷಕರೇ ಅದನ್ನು ನೋಡಿ ಒಳ್ಳೇದ ಹಾಳು ಅಂತ ನೋಡ್ಬೇಕು. ಅದನ್ನು ಬಿಟ್ಟೀಗ ಒಂದಷ್ಟು ಬೇಕು ಮಾಧ್ಯಮಗಳಲ್ಲಿ ಬರುವಂತಹದ್ದು ವಿಚಾರಗಳನ್ನೆಲ್ಲ ನೋಡ್ಕೊಂಡು, ಅವ ಯಾವ ರೀತಿ ಹಾಡ್ಲಿ, ಯಾವ ರೀತಿ ಕೊಡ್ಲಿ, ಅದ್ಭುತ, ಸೂಪರ್, ಹೀಗೆ ಮುಂದುವರಿಸಿ, ಹಾಗೆ ಮುಂದುವರಿಸಿದ್ರೆ ಯಕ್ಷಗಾನ ಬೊಜ್ಜೆ ಆಗೋದು, ಮತ್ತೆಂತ ಆಗೋದಿಲ್ಲ. ಈ ರೀತಿಯಲ್ಲೇ ಪ್ರೋತ್ಸಾಹ ಕೊಡುವವರು. ಅವ್ರು ಏನು ಗೊತ್ತಿದ್ದಿದ್ದವರು, ಇದು ಕಟಕಟೆ ದೇವರಿಗೆ ಮರದ ಜಾಗಟೆ ಹೇಳ್ದಂಗೆ ಅವ್ರದ್ದು ಕುಣಿತಕ್ಕೂ ಪ್ರೋತ್ಸಾಹ ಕೊಡುವವರಿಗೂ ಎಲ್ಲ ಈ ರೀತಿಯಾಗಿ ಬಿದ್ದು ಹೋಗಿದೆ. ಅದನ್ನು ಯಕ್ಷಗಾನದಲ್ಲಿ ಹಂಗೆ ಮಾಡ್ಲಿಕ್ಕೆ ಹೋದ್ರೆ ಇನ್ನು ಸಾಧಾರಣತೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮಿಲಿಟರಿಯಿಂದ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಬಂದು ನೀವೆಲ್ಲ ಬರಬಾರ್ದು ಅಂತೇಳಿ ಅವರಿಗೆಲ್ಲ ಗನ್ ತೋರಿಸಿ ಎದುರಿಸಿದ್ರೆ ಅಡ್ಡಿಲ್ಲ, ಬಿಟ್ಟರೆ ಅದು ಆಗುದೇ ಇಲ್ಲ. ಸರ್, ಈ ಹೊಸ ಪ್ರಸಂಗಗಳಿಗೆ ಸಹಜವಾಗಿ ಪದ್ಯಗಳಿರ್ತದೆ, ಅದಕ್ಕೆ
ಬೇಕಾದ ತಯಾರಿ ಬೇಕಾಗ್ತದೆ ಸರ್ ನಿಮ್ಗೆ. ಹೌದು. ಅದಕ್ಕೆ ತಯಾರಿಗಳನ್ನು ಹೇಗೆ ಮಾಡ್ಕೊಳ್ತೀರಿ? ಅಂದ್ರೆ ರಾಗ ಬಳಸುವುದು ಅಥವಾ ಯಾವ್ದಾದ್ರು ಪಿಕ್ಚರ್ ಹಾಡನ್ನ ಹಾಕೊಂಡು ಆ ಧಾಟಿಯಲ್ಲಿ ಹಾಡು, ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ತೀರಿ? ತಯಾರಿ ಅಂದ್ರೆ ಪೂರ್ವಭಾವಿಯಾಗಿ ಮೊದಲು ಕತೆ ಕೊಡ್ತಾರೆ, ಆಮೇಲೆ ಅದ್ರ ನಂತರ ನಮ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ. ಸ್ಕ್ರಿಪ್ಟ್ ಕೊಟ್ಟು ಸಾಧಾರಣ ಮಾಮೂಲಿ ತಾಳದಲ್ಲಿ ಬಂಧಗಳಲ್ಲಿ ಇರುವಂಥ ಪದ್ಯಗಳಲ್ಲಾದ್ರೆ ಹೀಗೆ ಹೀಗೆ ನಾವೇ ಅದಕ್ಕೊಂದು ಸೆಟ್ ಮಾಡ್ತೇವೆ. ಇಂಥ ಸಂದರ್ಭ ದುಃಖವೋ ಶೃಂಗಾರವೋ ಹಾಸ್ಯವೋ ಅದಕ್ಕೇನು ಅಂತೇಳಿ ನನ್ನ ಕಲ್ಪನೆ, ನಾನು ಸಾಮಾನ್ಯ ವರ್ಷಕ್ಕೆ ಒಂದು ರಾಗ ಬೇರೆಯವ್ರು ಬಳಸಿದ್ರು ಇಲ್ಲ, ನಾನು ಆ ವರ್ಷ ಹೊಸದಾಗಿ ಬಳಸೋ ಯಾವುದಾದ್ರು ಒಂದು ರಾಗವನ್ನು ಪ್ರತಿ ವರ್ಷವೂ ಹೊಸ ಪ್ರಸಂಗಗಳಲ್ಲಿ ಅಳವಡಿಸ್ಕೊಳ್ತೇನೆ. ಇನ್ನು ಕೆಲವೊಂದು ಈ ಪಿಕ್ಚರ್ ಟೋನು ಅಥವಾ ಗ್ರೂಪ್ ಡ್ಯಾನ್ಸು ಹೊಸದಾಗಿ ಸೆಟ್ಟಿಂಗ್ ಮಾಡುವಂಥದ್ದು ಆದರೆ ನಮಗೂ ಗೊತ್ತಿಲ್ಲದೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಮೊದಲನೇ ಒಂದು ಚರಣ ಬೇರೆ ತಾಳದಲ್ಲಿ, ಎರಡನೇ ಚರಣ ಇನ್ನೊಂದು ತಾಳದಲ್ಲಿ. ಅದು ಅವ್ರು ಹೇಳಿದ್ಮೇಲೆ ನಮ್ಗೆ ಭಾಳ ಸುಲಭ ಅಂತ ಅನಿಸ್ತದೆ. ಹೇಳುವವರಿಗೆ ಇದು ಹೇಗೆ ಆಡೋದಪ್ಪ ಅಂತೇಳಿ ಅದನ್ನು ಅವ್ರು ತಿಳಿಸ್ತಾರೆ. ಅಥವಾ ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಚಂಡೆ ಮೊದಲೇ ಅವ್ರನ್ನ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಅದಕ್ಕೆ ಕುಣಿಯುವವರನ್ನು ಸೆಟ್ ಮಾಡಿಕೊಂಡು, ಈಗ ಕಳೆದ ವರ್ಷ ಗಂಗೆ ತುಂಗೆ ಕಾವೇರಿಯಲ್ಲಿ ಒಂದು ಸೀರೆ ನೃತ್ಯ ಅಂತ ಇತ್ತು. ಆ ಸೀರೆ ನೃತ್ಯಕ್ಕೂ ಹಾಗೆ ನಾವು ಚಂಡೆ ಮೊದಲೇ ಭಾಗವತರು ನಾವು ಹೋಗಿ ನಾವು ಸೆಟ್ ಮಾಡಿಕೊಂಡು ಮೊದಲು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಅವರು ಕುಣಿತದವ್ರನ್ನ ಅದಕ್ಕೆ ಸೆಟ್ ಮಾಡಿಸ್ಕೊಂಡು ಅದಕ್ಕೊಬ್ಬರು ಪ್ರಾಕ್ಟೀಸ್ ಮಾಡಿಸೋರು ಬಂದಿದ್ರು. ಹೀಗೆಲ್ಲ ಮಾಡಿ ಒಂದು ಪ್ರೆಸೆಂಟ್ ಮಾಡ್ತೇವೆ ಅದನ್ನಷ್ಟೇ. ಈ ರೀತಿಯಾಗಿ ಹೊಸ ಪ್ರಸಂಗಗಳಿಗೆ ಸೆಟ್ಟಿಂಗ್ ಇರ್ತದೆ. ಸರಿ. ಇದರ ನಂತರ ಸರ್, ಅಂದ್ರೆ ನಿರಂತರವಾಗಿ ಪೆರಡೂರು ಮೇಳದಲ್ಲಿ ಮುಂದುವರಿಸ್ತಾ ಇದ್ರೆ ಮುಂದಿನ ಯೋಚನೆ ಏನುಂಟು? ಮುಂದಿನ ಯೋಚನೆ ಅಷ್ಟೇ, ಮೇಳಗಳಲ್ಲಿ ತಿರುಗಾಟ ಮಾಡ್ತಾ ಇರುವಂಥದ್ದು. ಏನಾದರೂ ಒಂದು ಹೀಗೊಂದು ಈ ರೀತಿಯ ಪದ್ಯಗಳು, ಪ್ರಸನ್ನ ಭಟ್ರ ಪದ್ಯವು ಕೇಳಬೇಕು ನಾವು, ಆ ರೀತಿಯ ಒಂದು ಪ್ರಯತ್ನ ಮಾಡೋದು ಅಷ್ಟೇ. ನಾವೀಗ ಅದನ್ನು ಜನಕ್ಕೀಗ ಕೆಲವರು ನಿಮ್ಮದು ಇಷ್ಟ ಆಗ್ತದೆ, ಕೆಲವರಿಗೆ ನಂದು ಇಷ್ಟ ಆಗ್ತದೆ, ಕೆಲವರಿಗೆ ಇನ್ನೊಬ್ರದ್ದು ಇಷ್ಟ ಆಗ್ತದೆ. ಹಾಗೆ ನಮ್ಮನ್ನು ಮೆಚ್ಚಿಕೊಳ್ಳುವವರು ಇದ್ದಾರೆ. ಆ ಮೆಚ್ಚಿಕೊಂಡು ಬರುವವರಿಗೆ ಅನ್ಯಾಯ ಆಗದಿದ್ದ ಹಾಗೆ ಅವರು, ಯಾಕಂದರೆ ಟೆಂಟ್ ಮೇಳದ ದುಡ್ಡು ಕೊಟ್ಟು ಬರುವವರು ಆಟಗಳಿಗೆ, ಬಯಲಾಟ ಆದರೂ ಅವ ಆಟ ಆಡಿಸೋರು ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ. ಹಾಗಾಗಿ ಏನು ಕೇಳಿದ್ರೆ, ನಿಜವಾಗಿ ಯಕ್ಷಗಾನ ಜೀವನಕ್ಕೆ ಅನಿವಾರ್ಯ ಇಲ್ಲ ಯಾರಿಗೂ. ನೋಡುವವರಿಗೆ ಯಕ್ಷಗಾನ ಅನಿವಾರ್ಯ ಅಲ್ಲ, ಯಕ್ಷಗಾನ ಇಲ್ದಿದ್ರೆ ಯಾರು ಸತ್ತೋಗೋದಿಲ್ಲ. ಊಟ ಇಲ್ದಿದ್ರೆ ಸಾಯ್ತಾರೆ, ದುಡ್ಡು ಇಲ್ದಿದ್ರೆ ಕಷ್ಟ. ಆದರೆ ಅವರೊಂದು ಕಲೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬರುವಾಗ ಅವರ ಔದಾರ್ಯಕ್ಕೆ ಸರಿಯಾಗಿ ನಾವು ಪ್ರಯತ್ನ ಪಡಲೇಬೇಕು. ಅಂದರೆ ಏನೋ ನಮ್ಮ ಮಿತಿಯಲ್ಲಿ, ನಮ್ಮ ಶಕ್ತಿಯ ಮಿತಿಯಲ್ಲಿ, ನಮ್ಮ ಅರ್ಹತೆಯ ಮಿತಿಯಲ್ಲಿ. ಯಾಕಂದ್ರೆ ನನ್ನ ಸ್ವಸ್ವರೂಪ ಜ್ಞಾನ ಉಂಟು. ನಾನು ಅವನಕ್ಕಿಂತ ದೊಡ್ಡ ಭಾಗವತ, ಇವನಕ್ಕಿಂತ ದೊಡ್ಡ ಭಾಗವತ, ಅವನಷ್ಟು ನನ್ನ ಎದುರಿಗೆ ಅವ ಏನಂದ, ಈ ರೀತಿಯ ಭಾವಗಳು ಅದು ನನ್ನ ನಿದ್ರೆಗಣ್ಣಲ್ಲೂ ನನಗೆ ಬರಲಿಕ್ಕಿಲ್ಲ. ಅದು ನಾನು ಮಾಡುವುದಿಲ್ಲ, ಹಾಗೆ ಹೇಳುವಂಥ ಇದು ಇಲ್ಲ ನನಗೆ. ನನ್ನ ಅರ್ಹತೆ ಏನು ಅಂತ ನಂಗೆ ಗೊತ್ತುಂಟು. ನನ್ನ ಅರ್ಹತೆ ಮಿತಿಯಲ್ಲಿ ನಾವೇನು ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತದೆ ಕೊಡಬೇಕು ಅದಷ್ಟು ಮಾಡ್ತೇನೆ. ಅಂದರೆ ಇದೇ ಮೇಳದಲ್ಲಿ ಮುಂದುವರಿತಾ ಇದ್ದೇನೆ ಸದ್ಯ. ಸರ್, ಒಬ್ಬ ಭಾಗವತನಾದವನಿಗೆ ಚಂಡೆ ಮದ್ದಲೆ ಕೂಡ ಪೂರಕವಾಗಿದ್ರೆ ಮಾತ್ರ ಆ ಭಾಗವತಿಕೆ ಸುಲಭ ಆಗ್ತದೆ ಅಂತ ಹೇಳ್ತಾರೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇದು 100ಕ್ಕೆ 200ರಷ್ಟು ಸತ್ಯವಾದಂಥ ವಿಚಾರ. ಚಂಡೆ ಮೊದಲೇ ಸರಿ ಇಲ್ಲದೇ ಇದ್ರೆ ಭಾಗವತ ಎಷ್ಟು ಒಳ್ಳೆ ಭಾಗವತ ಆದರೂ ಇಲ್ಲ. ಮತ್ತು ಭಾಗವತ್ ನೀವು ಕಲಿಸ್ಬೇಕು ಅಂದ್ರೂ ಮೊದಲೇ ಚಂಡೆಯವ್ರು ಏನಿಲ್ಲ, ಒಂದು ಚೂರು ಶ್ರುತಿ ವ್ಯತ್ಯಾಸ ಮಾಡ್ಕೊಂಡು ಬಾರಿಸಿದ್ರೆ 2 ಪದ್ಯ ಭಾಗವತನ ಸ್ವರವೂ ಹೋಗ್ತದೆ, ಪದ್ಯ ಹೇಳಲಿಕ್ಕೂ ಆಗೋದಿಲ್ಲ, ಕಷ್ಟ. ಚಂಡೆ ಮದ್ದಲೆ ಅತಿ ಅಗತ್ಯ ಅತಿ, ಮತ್ತು ಅದು ಅವರು ಅಷ್ಟೇ ಅರ್ಹತೆ ಇದ್ದವ್ರು ಆಗಬೇಕು. ನಮ್ಮ ಮನೋಭಾವನೆಯನ್ನು ಅರಿತು ನುಡಿಸುವವರು. ಮತ್ತು ಏನೋ ಒಂದಿನ ನಮಗೀಗ ಈ ಸ್ವರ ಅಂತಂದ್ರೆ ಅದು ಮಿಷನ್ ಅಲ್ಲಲ್ಲ, ಹೌದು, ಹೀಗೆ ಸೆಟ್ ಮಾಡಿದ್ರೆ ಹೀಗೆ ಇರ್ತದೆ ಅಂತೇಳಿ. ಒಂದಿನ ಸ್ವರ ಒಳ್ಳೇದಿರ್ಬೋದು, ಒಂದಿನ ಸ್ವರ ಸ್ವಲ್ಪ ಡಿಮ್ ಇರ್ಬೋದು. ಅದನ್ನೆಲ್ಲ ನಾವು ಹೇಗೆ ಅಂತಂದರೆ ನಮ್ಮ ಸ್ವರ ಡಿಮ್ ಇದ್ದಾಗ ಅದನ್ನು ಹೇಗೆ ಬಾರಿಸ್ಬೇಕು, ಅಥವಾ ನಮ್ಗೆ ಏನೋ ಸ್ವಲ್ಪ ತೊಂದರೆ ಇದ್ರಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಒಂದು ಅವ್ರು ನಮ್ಮ ಮನೋಭಾವವನ್ನು, ನಮ್ಮ ಆವತ್ತಿನ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನುಡಿಸುವಂಥ ಚಂಡೆ ಮೊದಲೇ ಚಂಡೆಯವರಿದ್ದರೆ ಭಾರಿ ಅನುಕೂಲ. ಈಗ ನನಗದ್ರ ಭಾಳ ತೃಪ್ತಿ ಉಂಟು. ನಿಮ್ಮ ಈ ತಿರುಗಾಟ ಅಂದ್ರೆ ಇಷ್ಟು ವರ್ಷ ತಿರುಗಾಟದಲ್ಲಿ ಅತಿ ಇಷ್ಟವಾದ ಚಂಡೆ ಮೊದಲೆಗಾರ ಯಾರು ಇದ್ರೆ ಹೇಳ್ಬೋದು ಸರ್? ನಿಮಗೆ ಏನೂ ತೊಂದರೆ ಆಗದೆ ಇದ್ದಾಗೆ. ನನಗೆ ಎಲ್ಲ ಮೊದಲೆಗಾರರು ಭಾರಿ ಖುಷಿನೇ, ಚಂಡೆ ಮೊದಲೆಗಾರರು. ಅದ್ರಾಗೂ ಈಗ ನನ್ನ ಒಟ್ಟಿಗಿರೋ ಅಕ್ಷಯ ಆಚಾರ್ ಮತ್ತೆ ಸುನೀಲ್ ಭಂಡಾರಿ ಇವರೆಲ್ಲ ಹೇಗೆ ಕೇಳಿದ್ರೆ, ಅವರ ಮದ್ದಲೆಗಾರಿಕೆಯನ್ನು ಮೆರೆಸಬೇಕು ಅಂತೇಳಿ ಹೋಗೋದಕ್ಕಿಂತ ಅವರ ಮದ್ದಲೆಗಾರಿಕೆ ಮೆರೆಸೋದೊಟ್ಟಿಗೆ ಭಾಗವತರ ಪದ್ಯಕ್ಕೆ ಸಪೋರ್ಟಿವ್. ಕೆಲವರು ಇರ್ತಾರೆ, ನೀವು ಭಾಗವತರದ್ದು ಏನು ಸಂಬಂಧ ಇಲ್ಲ, ಅವರು ಒಂದಷ್ಟು ಜಪ್ಪುವುದು ಮಾತ್ರ, ಅವ್ರದ್ದು ಮಾತ್ರ ಪ್ರತ್ಯೇಕವಾಗಿ ಕಾಣ್ತದೆ. ಹಾಗಲ್ಲ. ಅದರೊಳಗೆ ನಮ್ಮ ಸುನೀಲ್ ಭಂಡಾರರು, ಅಕ್ಷಯ ಆಚಾರ್, ನಮ್ಮ ರಾಘವೇಂದ್ರ ಹೆಗಡೆ, ಎಲ್ಲ ಯಾರು ಎನ್ ಜಿ ಹೆಗಡೆ ಆಗಲಿ ಎಲ್ಲರೂ ಒಳ್ಳೆ ಮೊದಲೆಗಾರ. ಅದ್ರ ಮಟ್ಟಿಗೆ ಮಾತೇ ಇಲ್ಲ. ಮೊದಲೆಗಾರಿಕೆ ಎಲ್ಲರದು ಭಾರಿ ಖುಷಿಯೇ ನನಗೆ. ಹೌದು ಸರ್, ನೀವು ಒಬ್ಬ ಭಾಗವತರಾಗಿ ನಿಮ್ಮ ಯಕ್ಷ ಪ್ರೇಕ್ಷಕರಿಗೆ ಏನನ್ನ ಹೇಳಿ ಬಯಸ್ತೀವಿ?
ಮತ್ತೆ ನಾನು ಈ ಅಭಿಮಾನಿಗಳಿಗೆ ಅನ್ನುವಂಥ ಹೆಸರು ಇಟ್ಕೊಂಡಿರುವಂಥ ಒಂದಷ್ಟು ಜನರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡೋದು ಹಾಗೆ, ಕಲಾವಿದರನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಿಸಿಕೊಳ್ಳಿ. ನೀವು ಕಲಾವಿದರು ಅಂದರೆ ಯಾವ ಚಟಕ್ಕೆ ದಾಸರು ಆ ರೀತಿ ಮಾಡಬೇಡಿ. ಒಂದು ಇದ್ದರೂ ನೀವು ಅದನ್ನು ಸಪೋರ್ಟ್ ಮಾಡಬೇಡಿ. ಉದಾಹರಣೆಗೆ ನಾವು ಒಂದು ಕಡೆಗೆ, ಯಾವ ಊರು ಅಂತ ಬೇಡ ಅದು, ಅಲ್ಲಿಗೆ ಹೋದಾಗ ನಾವು ಬೆಳಗ್ಗೆ ಹೋಗಿ ಟೆಂಪೋ ಇಳಿಯುವಾಗಲೇ ಆ ಪುಣ್ಯಾತ್ಮ ಎರಡೆರಡು ಬಾಕ್ಸ್ ತುಂಬ ಹೆಂಡ ಅಂತಂದು ಇಟ್ಕೊಂಡಿದ್ದಾನೆ. ಯಾರು ಎಷ್ಟು ಬೇಕಾದರೂ ಕುಡೀರಿ ಅಂತ ಹೇಳ್ತಾನೆ. ಆ ಪುಣ್ಯಾತ್ಮನ ಹತ್ರ ಊಟಕ್ಕೊಂದು ಪ್ಯಾಕೆಟ್ ಮೊಸರು ಬೇಕು ಅಂತ ತರಿಸ್ಕೊಳ್ಳಿಕ್ಕಾಗಲ್ಲ ನನ್ನ ಹತ್ರ. ಡ್ರಿಂಕ್ಸ್ ಮಾಡೋರಿಗೆ ಎಷ್ಟು ಬೇಕಾದ್ರೂ ಉಂಟು, ಖಾಲಿ ಆದ್ರೆ ಮತ್ತೊಂದು ಕೊಡ್ತೇನೆ ಅಂತ ಹೇಳ್ತಾನೆ. ಆ ಮನಸ್ಥಿತಿ ಹೇಗೆ ಅಂತಂದ್ರೆ ಕಲಾವಿದರು ಹೌದು ಪಾಪ ಕೆಲವರು ಏನೋ ದೌರ್ಬಲ್ಯಕ್ಕೆ ಒಳಗಾಗಿರ್ತಾರೆ, ಅದನ್ನೇ ಸಪೋರ್ಟ್ ಮಾಡ್ತಾರೆ ಅವರು. ಇವರು ಇವತ್ತು 4 ದಿನ ಫ್ರೀ ಕೊಟ್ಟರೆ ನಾಳೆ ಅವ್ರಿಗೆ ದುಡ್ಡು ಕೊಟ್ಟಾದರೂ ಕುಡಿಲೇಬೇಕು ಅನಿಸ್ತದೆ. ಆ ರೀತಿಯಾಗಿ ಅವ್ರು ತಯಾರು ಮಾಡ್ತಾರೆ. ಅದ್ರ ಬದಲು ಅವ್ರಿಗೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿ. ಅವ್ರ ಮನೇಲಿ ಯಾರಾದರೂ ಅನಾರೋಗ್ಯ ಪೀಡಿತರಿದ್ದು ಅದಕ್ಕೆ ಹೆಲ್ಪ್ ಮಾಡಿ, ಅವ್ರ ಮನೆ ಕೊಟ್ಟಿದ್ದು ಅದಕ್ಕೆ ಮಾಡಿ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡಿ. ಒಂದು ನಾನು ಹೇಳ್ತೇನೆ, ದಯವಿಟ್ಟು ಎಲ್ಲರೂ ನೆನಪಿಟ್ಟುಕೊಳ್ಳಿ, ನೀವು ಇವತ್ತು ಒಬ್ಬರಿಗೆ ದುಶ್ಚಟಗಳಿಗೆ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ನೀವು ಖರ್ಚು ಮಾಡಿ ಅವ್ರಿಗೆ ಮಾಡಿಸಿದ್ರೆ ಅದರಿಂದ ತೊಂದರೆ ಆಗುವುದು ಅವರ ಸಂಸಾರಕ್ಕೆ. ಆ ಪರ್ಯಾಯವಾಗಿ ಅದು ಪರೋಕ್ಷವಾಗಿ ಆದರೂ ನೀವು ಅವರ ಸಂಸಾರ, ಅವರ ಹೆಂಡತಿ ಮಕ್ಕಳು ಮತ್ತು ಅವರು ನಂಬಿ ಇರೋರಿಂದ ಅವರ ನೋವೇ ನಿಮಗೆ ಶಾಪವಾಗಿ ಪರಿಣಮಿಸ್ತದೆ. ಅದೇ ನೀವು ಅವರಿಗೆ ಹೆಲ್ಪ್ ಮಾಡಿದರೆ, ಅವ್ರಿಗೆ ಒಳ್ಳೆಯದಕ್ಕೆ ಪ್ರೇರೇಪಣೆ ಮಾಡಿದರೆ ಅದು ನಿಮಗೆ ಅವರ ಸಂತೋಷವೇ ನಿಮಗೆ ವರವಾಗಿ ಪರಿಣಮಿಸ್ತದೆ. ದಯವಿಟ್ಟು ಯಾರು, ನಾನು ಬೊಂಬೈಗೆ ಹೋದಾಗ ನಿಮಗೆ ನಂಬಲಿಕ್ಕಿಲ್ಲ, ಬೊಂಬೈಗೆ ಹೋಗಿ ಎಷ್ಟೋ ಕಾರ್ಯಕ್ರಮ, ಪ್ರತಿ ವರ್ಷ ನಾವು 10 ಆಟಕ್ಕೆ ಬೊಂಬೈಗೆ ಹೋಗ್ತೇವಲ್ಲ, ಹೋದ ಕೂಡಲೇ ಒಂದ್ಸಲ 2 ಸಲ ನನಗೆ ಅದೇ ಅನುಭವ ಇದೆ. ಬಂದು ನಾವು ಆಟ ಮುಗಿದ ಕೂಡಲೇ ನೀವು ಇಲ್ಲಿ ಊಟ ಮಾಡೋದು ಬೇಡ, ನಾವು ಬೇರೆ ಕಡೆ ಬಾರಿಗೆ ಹೋಗುವ, ಬರೋರು ಯಾರ್ಯಾರು ಅಂತೇಳಿ ಬಾಗುತ್ತಾರೆ, ನೀವು ಬರ್ತೀರಲ್ಲ ಅಂತ ಒಂದು 5-6-7 ಜನರ ಹೆಸರು ಲೀಸ್ಟ್ ಮಾಡ್ತಾರೆ. ಅವ್ರು ಯಾರ್ಯಾರು ಬೇಕು ಅದ್ರೊಳಗೆ ಸ್ವಲ್ಪ ಮೇನ್ ಯಾರಿದ್ದಾರೆ ಅಂತ. ನಾನು ಹೇಳಿದೆ, ಅಣ್ಣ ನಾವು ಅದರೊಳಗೆಲ್ಲ ಇಲ್ಲ, ನಮ್ಗೆ ಇದೇ ಊಟ ನಾವು ಮಾಡೋದು, ಬೇರೆ ಊಟ ಮಾಡೋದಿಲ್ಲ, ಬೇರೆ ಯಾವ ಅಭ್ಯಾಸವೂ ಇಲ್ಲ. ಅಂದರೆ ಜನ ಖರ್ಚು ಮಾಡ್ತಾರೆ, 10,000 20,000 ಬೇಕಾದ್ರೂ ಖರ್ಚು ಮಾಡ್ತಾರೆ, ಒಳ್ಳೇದಕ್ಕೆ ಮಾಡೋದಿಲ್ಲ. ಅದು ಎಲ್ಲರೂ ಅಂತಲ್ಲ, ಎಷ್ಟೋ ಜನ ಪಾಪ ಕಷ್ಟದಲ್ಲಿದ್ದವರಿಗೆ ತುಂಬ ದಾನ ಮಾಡೋರು, ಹೆಲ್ಪ್ ಮಾಡೋರು ಬಹಳ ಜನ ಇದ್ದಾರೆ. ಆದರೆ ಅದರೊಟ್ಟಿಗೆ ಈಗ ಈ ದುಷ್ಪ್ರವೃತ್ತಿಗೆ ಪ್ರೇರೇಪಣೆಯನ್ನು ಕೊಡುವವರು, ಹೆಲ್ಪ್ ಮಾಡೋರು ಇಂಥವರು ಸಹ ಅದಕ್ಕೆ ಕನ್ವರ್ಟ್ ಆದರೆ ಒಳ್ಳೆಯದಕ್ಕೆ ಅವ್ರು ಹೆಲ್ಪ್ ಮಾಡಲಿ. 4 ದಿನ ನೀವು ಅವ್ರಿಗೆ ಹೋದಾಗ ನೀವು ಡ್ರಿಂಕ್ಸ್ ತಂದು ಕೊಡದೇ ಇರಿ, ಅವ್ರ ಅಭ್ಯಾಸವೂ ಕಡಿಮೆ ಆಗ್ತದೆ. ಅದ್ರಾಗ ನೀವು 10 ಸಲ ಕೊಡೋದ್ರಾಗ ಒಂದು 10,000 ಖರ್ಚು ಮಾಡಿದ್ರಾಗ ಒಂದು 5,000 ಅವನಿಗೆ ಬೇರೆ ಅಂತದನ್ನು ಅವನಿಗೆ ಮನೆ ಕಟ್ಟಲಿಕ್ಕೋ ಅಥವಾ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೊಡಿ. ಅದರಿಂದ ಒಂದೇ ಸಲಕ್ಕೆ ಆಗುದಿಲ್ಲ ಬಿಡಿ, ನನಗೆ ಗೊತ್ತುಂಟು. ಕ್ರಮೇಣ 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 ಆದರೂ ಅದನ್ನು ನಾವು ಪರಿವರ್ತನೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸರ್, ಇವತ್ತಿನ ಯುವ ಪೀಳಿಗೆಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್? ಅಂದ್ರೆ ಯಕ್ಷಗಾನಕ್ಕೆ ಬರುವಂತ ಯುವಕರಿಗೆ ಅಥವಾ ಕಲಾವಿದರಿಗೆ ಇರ್ಬೋದು, ಯುವ ಪೀಳಿಗೆ ಸರ್, ಯಕ್ಷಗಾನಕ್ಕೆ ಬರುವಂತ ಕಲಾವಿದರಾಗಿ ಬರುವಂತ ಯುವ ಪೀಳಿಗೆ, ಯಕ್ಷಗಾನಕ್ಕೆ ಕಲಾವಿದರಿಗೆ ಬರುವಂಥದ್ದು ಒಂದು ಅಂದ್ರೆ ಸೂಚನೆ ಅಂದ್ರೆ, ಯಾರಿಗೂ ಅಂದ್ರೆ ಹೆಚ್ಚಿನ ಜನ ಎಲ್ಲರೂ ಅಂತಲ್ಲ, ಸರಿಯಾಗಿ ಅಧಿಕೃತವಾಗಿ ಕಲಿಬೇಕು ಅಥವಾ ಅದನ್ನು ತಿಳ್ಕೊಳ್ಬೇಕು ಅಂತಿಲ್ಲ. ಫಾಸ್ಟ್ ಫುಡ್ ಇದ್ದಂಗೆ ಅವತ್ತಿಂದ ಇವತ್ತೆಂತ ವೇಷ, ಇವತ್ತೆಷ್ಟು ಹೊತ್ತಿಗೆ ಅಷ್ಟಕ್ಕೆ ಮಾತ್ರ ಯೂಟ್ಯೂಬಲ್ಲಿ ನೋಡ್ಕೊಳ್ಳೋದು, ವಿಡಿಯೋ ನೋಡ್ಕೊಳ್ಳೋದು, ಮಾಡೋದು, ಆ ವೇಷ ಮಾಡಿಬಿಡೋದು. ಆಯ್ತಾ, ಮರುದಿವಸ ಆ ಒಂದು ಯೂಟ್ಯೂಬಲ್ಲಿ ಅವಂದು ಬಂತು, ಅವ ಪ್ರಚಾರಕ್ಕೆ ಬಿದ್ದ. ಹಾಗೆ ಮಾಡಿದ್ರೆ ನಾಳೆ ಅದ್ರ ಹೊರತಾಗಿ ಇನ್ನೊಂದು ಪದ್ಯ ನಾವು ಬಳಸಿದ್ರೆ, ಅವತ್ತು 2 ತಾಸಿಗೆ ಬಳಸುವ ಪ್ರಸಂಗ ಅಂತೇಳಿ ಇಷ್ಟಿಷ್ಟು ಅಂತ ಹೇಳಿದ್ರೆ, ನಾಳೆ 2.5 ತಾಸಿಗಾಗಿ ಮತ್ತೆರಡು ಪದ್ಯ ಹೆಚ್ಚಿಗೆ ಬಳಸಿದ್ರೆ ಆ ಪದ್ಯಕ್ಕೆ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ ಅವನಿಗೆ. ಇದು ದುರಂತ. ಆದ್ರಿಂದ ನೀವೇನು ಮಾಡ್ತೀರಿ ಆಮೂಲಾಗ್ರವಾಗಿ ಅದನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಒಂದು ಹಿರಿಯ ಬರೇ ಯೂಟ್ಯೂಬ್ ವಿಡಿಯೋ ನೋಡಿದಾಕ್ಷಣ ಅವರಿಗೆ ಅದರ ಅರ್ಥ ಆಗೋದಿಲ್ಲ, ವಿಷಯಗಳು ಗೊತ್ತಾಗೋದಿಲ್ಲ. ಆದ್ರಿಂದ ಬುಡದಿಂದ ಅಧ್ಯಯನ ಮಾಡಿ, ಮಳೆಗಾಲದಲ್ಲಿ ನೋಡಿ ಮಾಡಿ. ಈ ಪುರ್ಸೊತ್ತಿದ್ದಷ್ಟೊತ್ತು ಮೊಬೈಲ್ ನೋಡೋದು ಅಂದರೆ ಮೊಬೈಲ್ನಾರು ಯೂಟ್ಯೂಬ್ ಯಕ್ಷಗಾನ ನೋಡಿ, ಅದಕ್ಕಲ್ಲ, ಸ್ವಲ್ಪ ಬೇರೆಯವ್ರ ಹತ್ರ ಕೇಳಿ ಹೇಳಿ ಮಾಡುವಂಥದ್ದು ಅಧ್ಯಯನ, ಒಂದು ಪಾತ್ರಗಳ ಬಗ್ಗೆ ಚಿಂತನೆ. ಮತ್ತೆ ಉದಾಹರಣೆಗೆ ಒಂದು ಇದರದ್ದು ಪೌರಾಣಿಕ ನಾಲೆಜು, ಎಷ್ಟೋ ಜನರಿಗೆ ಗಟ್ಟಿ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ, ಪೌರಾಣಿಕ ಪ್ರಶ್ನೆ ಕೇಳಿದ್ರೆ ಗೊತ್ತೇ ಆಗದೆ ಇದ್ದು ಒದ್ದಾಡ್ತಾರೆ. ಅದೆಲ್ಲ ಯಕ್ಷಗಾನದಲ್ಲಿ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ. ಯಕ್ಷಗಾನ ಎಲ್ಲ ಹಾಳಾಗುವುದಿಲ್ಲ ಬಿಡಿ, ಅದು ಸುಳ್ಳೆ. ಯಕ್ಷಗಾನ ಹಾಳಾಗ್ತದೆ. ಯಕ್ಷಗಾನ ಹೇಗೆ ಹಾಳು ಮಾಡ್ಲಿಕ್ಕೆ ಆಗ್ತದೆ? ಯಕ್ಷಗಾನ ಅಂದರೆ ಅದು ಬೇರೆ, ಅದು ವಿಷಯವೇ. ಅದನ್ನು ನಾವು ಒಕ್ಕೊಂಡು ನಾವು ಯಕ್ಷಗಾನದಲ್ಲಿ ಏನೂ ಮಾಡಲಿಲ್ಲ, ಇವೊಬ್ಬ ಹಾಳು ಅಂತೇಳಿ ಆಗ್ತದೆ ಎಷ್ಟು ಬಿಟ್ಟರೆ, ಯಕ್ಷಗಾನ ಹಾಳು ಅಂತ ಮಾಡ್ಲಿಕ್ಕೆ ಯಾರತ್ರ ಸಾಧ್ಯ ಇಲ್ಲ. ಆದರೂ ನಾವು ಒಂದು ಏನು ಅದರೊಳಗೆ ಅನ್ನ ತಿಂತೇವೆ ಅಂತೇಳಿ ಆದರೆ
ಅದಕ್ಕೆ ಬೇಕಾದ ಕನಿಷ್ಠ ತಯಾರಿ ಅನ್ನೋದು ನಾವು ಮಾಡಲೇಬೇಕು ಅಂತ ಸೂಚನೆ. ಹಿಮ್ಮೇಳದವರಿಗಾಗಲಿ ಮುಮ್ಮೇಳದವರಿಗಾಗಲಿ ಎಲ್ಲ ಬೇರೆ ಉಳಿದ ಅಂಥದ್ದು ಮುಖಕ್ಕಿಂತ ಭಾಷಿಂಗ ಭಯಂಕರ ದೊಡ್ಡದು ಹೇಳಿದಂಗೆ ಉಳಿದ ಅವರ ಡ್ರೆಸ್ ಕೋಡು 3,000 ರೂಪಾಯಿನ ಜುಬ್ಬ ಆಯ್ತಾ ಇಲ್ಲ, ಅದಕ್ಕೊಂದು 800 ರೂಪಾಯಿಂದ ಕೋಟು, ಅದರೊಳಗೆ ತಯಾರಿ ಬಿಟ್ಟರೆ ಆಯ್ತಾ ಇನ್ನೇನಿಲ್ಲ. ಮೊದಲಿಗೆ ಬೇರೆ 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 ಸ್ಟಿಕ್ಕರ್ ಅಂಟಿಸಿ ಮೊದಲೇ ಚಂದ ಮಾಡೋದು ಅಷ್ಟೇ ಬಿಟ್ಟರೆ ಮೊದಲಿಗೆ ಆರ್ಕೆ ಚಂದ ಮಾಡಬೇಕು ಅನ್ನೋಂಥ ಪ್ರಜ್ಞೆ ಕಡಿಮೆ ಇದ್ರೆ ಏನು ಪ್ರಯೋಜನ ಆಯ್ತು ಅದು. ಆದ್ದರಿಂದ ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಯಾವುದು ಇಲ್ಲ ಅದ್ರ ಬಿಟ್ಟು ಬಿಡ್ಬೇಕು. ಸುಮ್ಮನೆ ಅವ ಮನೆ ಜಗಲಿ ಮೇಲೆ ಕೂತ್ಕೊಂಡು ಮೊದಲೇ ಬಾರಿಸೋದು, ಮನೇಲಿ ಜಗಲಿ ಕೂತ್ಕೊಂಡು ಪದ್ಯ ಹೇಳೋದು ಮಾಡಬೇಕು. ನಾವು ಆ ವೃತ್ತಿಗೆ ಇಳಿತೇವೆ ಅಂತಾದರೆ ಅದಕ್ಕೆ ಬೇಕಾಗುವ ಕನಿಷ್ಠ ತಯಾರಿಯನ್ನಾದರೂ ನಾವು ಮಾಡಿಕೊಳ್ಳಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ವರ್ಷದ ಯಕ್ಷಗಾನದ ಜೀವನದಲ್ಲಿ ನೋವಿನ ಸಂಗತಿ ಅಂದರೆ ತಾನು ಯಕ್ಷಗಾನಕ್ಕೆ ಬರಬಾರ್ದಿತ್ತು, ಸುಮ್ಮನೆ ಯಾಕೆ ಬಂದೆ, ಈ ರೀತಿ ಏನಾದರೂ ಅನಿಸಿದ್ದುಂಟ ಸರ್? ಬರಬಾರ್ದಿತ್ತು ಅನ್ಸೋದಕ್ಕಿಂತ ನೋವಾಗಿದ್ದುಂಟು. ಕೆಲವೊಮ್ಮೆ ಅಂಥ ನೋವುಗಳು ಸುಮಾರು ಸಲ ಆಗಿದ್ದು ಇದೆ. ಒಮ್ಮೆ ಒಂದು ಪ್ರಸಿದ್ಧವಾದಂಥ ಕಾರ್ಯಕ್ರಮ, ನಾನಂದರೆ ಈ ಪೂರ್ಣಚಂದ್ರ ಟೀಮಲ್ಲಿ ನಾನು ಒಬ್ಬನೇ ಭಾಗವತ ಆಗಿ ನಂತರದ ದಿವಸಗಳಲ್ಲಿ ಬೇರೆಯವರೆಲ್ಲ ಬಿಡುವವರೆಲ್ಲ ಬಿಟ್ಟು ಹೋಗಿ ನಾನೊಬ್ಬನೇ ಭಾಗವತಿಗೆಯಾಗಿ, ಗಣಪತಿ ಭಟ್ರು ಬಿಟ್ಟು ಹೋದ ನಂತರ ಸಹ ನಾನೊಬ್ಬನೇ ಭಾಗವತಾಗಿ ತುಂಬ ಕಾರ್ಯಕ್ರಮ, ಒಂದು ಹೆಚ್ಚು ಕಡಿಮೆ ಒಂದು 500-600 ಪ್ರೋಗ್ರಾಮ್ಗಳಲ್ಲಿ ನಾನೇ ಒಬ್ಬನೇ ಭಾಗವತಾಗಿ ಇದ್ದೆ. ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಒಂದು ಆಟದಲ್ಲಿ ಹಾಗೆ ನಾನೇ ಭಾಗವತ ಅಂತಿತ್ತು. ಆಮೇಲೆ ಯಾರ್ದೋ ಒಬ್ಬರ ಖಾಸಗಿ ಅಪೇಕ್ಷೆ ಮೇರೆಗೆ ಇನ್ನೊಬ್ಬರು ಭಾಗವತರನ್ನ ಹಾಕ್ಕೊಳ್ಳೋದು ಅಂತ ಆಯಿತು. ಇನ್ನೊಬ್ಬರು ಭಾಗವತರ ಹಾಕ್ಕೊಳ್ಳೋದು ಹೆಚ್ಚು ಕಡಿಮೆ ನಳದ ಮಯಂತಿ ಪ್ರಸಂಗ 4:45 ಗಂಟೆ ಆಗಿದೆ. ನಳದ ಮಯಂತಿ ಆ ಮೇಳದಲ್ಲಿ ಅಧಿಕೃತ ಭಾಗವತ ಇದ್ದಾಗ ಇನ್ನೊಬ್ಬರು ಭಾಗವತರು ಬಂದಾಗ ಸಾಮಾನ್ಯ ಅರ್ಧರ್ಧ ಮಾಡ್ಕೊಳ್ಳುವಂಥ ಕ್ರಮ. ಬೇಡ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅವ್ರು ಹೇಳಿದ್ರು ಬೇಸರ ಇಲ್ಲ. ಆ ಪುಣ್ಯಾತ್ಮ ಭಾಗವತ ತಂಗ ಆರಾಮಿಲ್ಲ ಅಂತಲೇ ಹೇಳ್ತಲೇ ನಾನು ಪದ್ಯ ಹೇಳಿ 20 ನಿಮಿಷಕ್ಕೆ ಬಂದುಬಿಟ್ಟ ರಂಗಸ್ಥಳಕ್ಕೆ. ಯಾರ್ದೋ ಒಬ್ರದ್ದು ಚಿತಾವಣೆ. ಇನ್ನೊಮ್ಮೆ ಹಾಗೆ ಆಗಿತ್ತು, ಒಂದು ಒಳ್ಳೆ ಕ್ಷೇತ್ರದಲ್ಲಿ ಆಟ ಆಗುವಾಗ 2 ಪ್ರಸಂಗ, ಒಂದು ಮುಂಚಿನ ದಿನ 2 ಪ್ರಸಂಗ, ಮರುದಿನ 2 ಪ್ರಸಂಗ. ಮುಂಚಿನ ದಿನ ಲಂಕಾದಹನ ಮತ್ತು ರಾಮಾಂಜನೇಯ ಪ್ರಸಂಗ. ಆ ಆಟ ಆಡಿಸುವವರು ನಮ್ಮ ಮೇಳದವರು ಎಲ್ಲರೂ ಹೇಳಿದ್ದ ಹಾಗೆ ಒಂದು ಪ್ರಸಂಗಕ್ಕೆ ಪ್ರಸನ್ನ ಭಟ್ಟ, ಇನ್ನೊಂದು ಪ್ರಸಂಗಕ್ಕೆ ಆ ಬಂದ ಭಾಗವತರು ಅಂತೇಳಿ ಹೇಳಿದರು. ಲಂಕಾದಹನ ಪ್ರಾರಂಭ ಆಗಿ ಒಂದು 15 ನಿಮಿಷ 20 ನಿಮಿಷ ಆಗೋದ್ರೊಳಗೆ ಆ ಭಾಗವತರು ಬಂದು ನನಗೆ ಗೊತ್ತಾಯಿತು. ಯಾಕಂದರೆ ಹಿಂದೆ ನಿಂತ್ಕೊಂಡವರು ಅಂತೇಳಿ ಹೂಂಕಾರ ಮಾಡುವಾಗ ನನಗೆ ಗೊತ್ತಾಯಿತು ಈ ಭಾಗವತರು ಬಂದಿದ್ದಾರೆ ಅಂತೇಳಿ. 6:30-7 ತಾಸಿನ ಇಡೀ ಆಟ, ಒಂದು ಇಡೀ ಲಂಕಾದಹನ ಮುಗಿದು ರಾಮಾಂಜನೇಯ ಪ್ರಸಂಗ ಹೊಸದಾಗಿ ಆಗ್ಬೇಕಪ್ಪ. ಆಗ ನಾನು ಹೋಗಿ ಪಟ್ಟ ಇಳಿದು ಹೋಗಿ ಕೇಳಿದೆ. ಮತ್ತು ಅವ್ರು ರಂಗಕ್ಕೆ ಬಂದ ಮೇಲೆ ನಾವು ಇದಾಡ್ಲಿಕ್ಕೆ ಆಗೋದಿಲ್ಲ, ಏನು ಇಷ್ಟು ಬೇಕಂತೇಳಿ. ಇಲ್ಲ ಆಟ ಆಡಿಸೋರು ಹೇಳಿದ್ದಾರೆ, ನಾನು ಮೊದಲೇ ಬರಬೇಕು ಅಂತ ಹೇಳಿದರೆ ಮೊದಲೇ. ಹಾಗಿದ್ರೆ ನಾನೇ 2ನೇ ಪ್ರಸಂಗಕ್ಕೆ ಬರ್ತಿದ್ನಲ್ಲ. ಇಲ್ಲ ನಾನು ಇಡೀ 2 ನಾನೇ ಹೇಳಬೇಕಂತೆ ಅಂತ ಹೇಳಿದೆ. ಅಷ್ಟರೊಳಗೆ ಆ ಭಾಗವತನ ಅಭಿಮಾನಿ, ಆ ಕಾರ್ಯಕ್ರಮದ ಸಂಯೋಜಕರಲ್ಲಿ ಒಬ್ಬ, ಸ್ವಲ್ಪ ತೊಳಸುವುದಷ್ಟೇ, ಅವ ಬಂದು ಹೇಳ್ದ, ಇಲ್ಲ ಹಣ ಕೊಟ್ಟವರಿಗೆ ಯಾರಿಗೋ ಒಂದು 2 ಜನರಿಗೆ ಇವ್ರದ್ದು ಪದ್ಯ ಕೇಳ್ಕೊಂಡು ಹೋಗ್ಬೇಕಂತೆ ಅರ್ಜೆಂಟು, ಅವ್ರು ಇಲ್ಲಿ ಇರುವುದಿಲ್ಲ ಹೋಗಂತೇಳಿ. ಹಾಗಾದರೆ ಹಣ ಕೊಟ್ಟವರಿಗೆ ಹಾಗಂತ ಹೇಳಿದಾದ್ರೆ ವೇಷ ಮಾಡೋರಿಗೆ ಎಲ್ಲ ಮೇನ್ ವೇಷದವ್ರು ಯಾರು ಬಂದು ಒಂದು 2 ಪದ್ಯ ಕುಣಿದು ನಡೆದು ಬಿಡಲಿ, ಯಾಕಲ್ಲ ಅವ್ರಿಗೆ ಅರ್ಜೆಂಟ್ ಹೋಗ್ಬೇಕಲ್ಲ. ಅದಕ್ಕೊಂದು ಶಿಸ್ತು ಕ್ರಮ ಅಂತಿಲ್ವ, ಇಂಥದ್ದು ಅದು ಇಂಥದ್ದು ಬೇಡಪ್ಪ. ಅವ್ರದ್ದು 2 ಜನದ ಪದ್ಯ ಕೊನೆಗೆ ಬರುವಂಥದ್ದು ಒಳ್ಳೆ ಕುಣಿತದ ಪದ್ಯ ಈಗಲೇ ತಂದು ಮುಗಿಸೋಕೆ ನಡೆದು ಬಿಡಲಿ. ಕಡೆಗೆ ಹೊಸದಾಗಿ ಬೇರೆಯವರು ಯಾರ್ಯಾರಿಗೆ ಅವಕಾಶಗಳು ಕಡಿಮೆ, ಅವ್ರಿಗೆ ಯಾರಿಗೆ ನೋಡಬೇಕು ಉಳಿಲ್ಲ, ಅವ್ರದ್ದೆಲ್ಲ ಕಡಿಮೆ ಮಾಡ್ಲಿಕ್ಕಲ್ಲ, ಆಗೋದಿಲ್ಲ, ಹಂಗೆ ಮಾಡೋದಿಲ್ಲ ಕೇಳಿದೆ. ಅದೆಂಥದ್ದು ಮಾತಾಡಲಿಲ್ಲ. ಇಲ್ಲ ನಾವು ಮಾತಾಡುವಾಗೆ ಹಾಗೆ ಮಾತಾಡಿತ್ತಂದೆ. ನಾನು ಹೇಳಿದೆ ಕೊಂಡದ ಕೋಳಿಯವ್ರ ಹತ್ರ, ಹೀಗಂತೆ ಅವರೇ ಈ ಬುಡದಲ್ಲಿ ಬರ್ಬೇಕಂತೆ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರೆ, ಅದು ಹೆಂಗೆ ಮರೆ, ಒಂದು ಪ್ರಸಂಗದಲ್ಲಿ ಒಬ್ಬರು, ಒಂದು ಪ್ರಸಂಗದಲ್ಲಿ ಒಬ್ಬರಲ್ಲ. ನಾಳೆ ಇವತ್ತು ನೀವು ಇವನು ಕರೆಸ್ತೀರಿ, ನಾಳೆ ಮತ್ತು ನಂಗೆ ಮತ್ತೊಂದು ಪ್ರಸಂಗದಲ್ಲಿ ಇವನೇ ಬೇಕಲ್ಲ. ಆಗ ಅವ ತಾನು 15 ನಿಮಿಷ ಮಾತ್ರ ಪದ್ಯ ಹಿಡಿದು ಅಂತ ಎದ್ದೋದು, ನಾನೆಂತ ಮಾಡೋದು ಅಂಥೇಳಿ ಅವ್ರು ಅದನ್ನ ಅಲ್ಲಿಗೆ ಮ್ಯಾನೇಜ್ ಮಾಡಿದ್ರು. ಆಗ ನಂತರ ಆಟ ಒಳ್ಳೇದಾಯ್ತದು. ಆವತ್ತು ಬಹಳ ಮನಸ್ಸಿಗೆ ನೋವಾಯಿತು. ಇದೇನಪ್ಪ, ನಾನು ಯಕ್ಷಗಾನದಲ್ಲಿ ಬಂದುಕೊಂಡು
ಯಕ್ಷಗಾನದ ಭಾಗವತರು ಮೊದಲು ಇವ್ರು ಇರುವಾಗ ನಾವು ಸ್ವಲ್ಪ ಹೊತ್ತು ಮಾತ್ರ ಹೇಳಿ, ಇವರೆಲ್ಲ ಬಿಟ್ಟೋಗಿ 7-8 ವರ್ಷ ನಾನೇ ಈ ಮೇಳದಲ್ಲಿ ಭಾಗವತಿಗೆ ಮಾಡಿದ್ರು. ಈಗ ಯಾರ್ದೋ ಒಬ್ಬರ ಅಪೇಕ್ಷೆ ಮೇರೆಗೆ ಹಾಗೆ ಮಾಡೋದು. ಅದಕ್ಕೊಂದು ಶಿಸ್ತು ಅಂತ ಇರ್ತದೆ, ಕ್ರಮ ಅಂತ. ಈಗ ನಾಳೆ ನನ್ನ ಕೇರ್ ಆಫ್ ಒಂದು ಆಟ ಆಗ್ತದೆ, ಅಥವಾ ನನ್ನ ಸಂಬಂಧಿಕರು ಅಥವಾ ನಾನು ಹುಟ್ಟಿದ ಊರಲ್ಲಿ ಒಂದು ಆಟ ಆಗ್ತದೆ. ಆದರೆ ಮೇಳದಲ್ಲಿ ನಾನು 1:15 ಹೇಳೋದು, 1:15 ನಂತರ ಮತ್ತೆ ಪ್ರಧಾನ ಭಾಗವತ ಬಿಟ್ಕೊಂಡು, ಇಲ್ಲ ಇವತ್ತು ನನ್ನ ಊರು, ನಾನೊಂದು 3 ಗಂಟೆವರೆಗೆ ನಾನೇ ಪದ್ಯ ಹೇಳ್ತೆ, ನೀವು ಕಡಿ ಬನ್ನಿ ಅಂತ ಹೇಳಿದ್ರೆ ಆಗ್ತದೆ. ಒಂದು ಶಿಸ್ತು, ಒಂದು ಕ್ರಮ, ಒಂದು ಪ್ರೊಸೀಜರ್ ಅಂತಿದೆ ಅದಕ್ಕೆ. ಆ ಪ್ರಕಾರ ಹೋಗ್ಬೇಕಲ್ವ. ಹಾಗೆ ಯಾರೋ ಒಬ್ಬ ಈ ಕೆಲವು ರೀತಿ ಮಾಡೋದು ಹಾಗೆ, ಅವ್ರದ್ದು ಒಂದು ಖಾಸಗಿ ಅಭಿಮಾನಿಗಳು ಯಾರೋ ಬರ್ತಾರೆ, ಅವನೇನೋ 1,000-2,000 ರೂಪಾಯಿ ಕೊಟ್ಟಿರ್ತಾನೆ, ಅಥವಾ ಯಾರ ಹತ್ರ ಕೊಡ್ಸಿರ್ತಾನೆ, ಅವನದೊಂದು ಅಧಿಕಾರ ತೋರಿಸೋದು ಅದ್ರೊಳಗೆ. ಆವಾಗೆಲ್ಲ ಮನಸ್ಸಿಗೆ ತುಂಬ ನೋವಾಗಿದ್ದಿದೆ ಅಂದರೆ ನಾವು ಯಕ್ಷಗಾನ ದುಡ್ಡು ತಗೊಂಡು ಯಕ್ಷಗಾನ ಮಾಡೋದಲ್ಲ, ನಾವೇ ಸ್ವಂತ ಖರ್ಚು ಮಾಡ್ಕೊಂಡು ನಾವೊಂದೊಂದು ಆಟ ಮಾಡಿಸಿ ನಮಗೆ ಮನಸ್ಸಿಗೆ ನೆಮ್ಮದಿ ಆಗುವಾಗ ನಾವು ಭಾಗವತಿಗೆ ಮಾಡಬೇಕು, ಹೀಗೆಲ್ಲ ಅನಿಸಿದ್ದುಂಟು. ಅದರ ನಂತರ ಬಿಡಿ ಒಂದು ಸಲ ಈಗ ಆ ಹಂತವನ್ನೆಲ್ಲ ಮೀರಿದ್ದೇನೆ. ಇದೊಂದು 10-12 ವರ್ಷದ ಹಿಂದಿನ ಕತೆ. ಈಗ ಆ ಹಂತವನ್ನು ಮೀರಿದ್ದೇನೆ. ಈಗ ನಾವು ಪದ್ಯ ಹೇಳಿಕ್ಕೆ ಪ್ರಾರಂಭ ಮಾಡಿ ಅರ್ಧ ಗಂಟೆಗೆ ಮತ್ತೊಬ್ಬ ಭಾಗವತ ಬಂದು ನನಗೆ ಯಾವುದು ಬಾಧಿಸೋದಿಲ್ಲ. ಯಾಕಂದ್ರೆ ಆವತ್ತಿನ ಆಟ ನೋಡಿಯೇ ನನ್ನನ್ನು ಗುರುತಿಸೋರು ಯಾರೂ ಇಲ್ಲ. ಮೊದಲೆಲ್ಲ ಗುರ್ತಿದ್ದವರೇ ಆಗಿರ್ತದೆ ನಾನು ಬಂದವರು ಪ್ರೇಕ್ಷಕರು. ಮತ್ತೊಂದು ಇವತ್ತು ಅಲ್ದಿದ್ದು ಇನ್ನೊಂದು ದಿವಸ ಹೇಳ್ದೆ ಅಷ್ಟೇ. ಈಗ ಆ ಹಂತವನ್ನೆಲ್ಲ ಮೀರಿ ನಿಂತಿದ್ದೇನೆ ನಾನೀಗ. ಅದಕ್ಕೆಲ್ಲ ಮನಸ್ಸಿಗೆ ನೋವು ತಗೊಳ್ಳೋದಿಲ್ಲ. ಅವತ್ತಿನ ಕೆಲಸ ಆದ್ರೆ ಮುಗೀತಾ, ಅರ್ಧ ಗಂಟೆ ಬರಲಿ, 3/4 ಗಂಟೆಗೆ ಬರಲಿ, ನಮ್ದು ಮುಗಿಸ್ಕೊಂಡು ನಾವು ಹೊರಟಾಯ್ತು. ಹೀಗೆ ಸರ್, ಈ ವರ್ಷ ಏನು ಮೇಳ ಶುರುವಾಗುವ ಪೂರ್ವದಲ್ಲೇ ನಿಮಗೊಂದು ಸಣ್ಣ ಅಪಘಾತ ಆಗ್ತದೆ. ಹಾಗಾಗಿ ನೀವು ಮೊದಲಿಗೆ ಪೆರಡೂರು ಮೇಳ ಶುರುವಾದ ಒಂದು ಸಾಕಷ್ಟು ಆಟಗಳಿಗೂ ಕೂಡ ತಾವು ಬರಲಿಲ್ಲ ಆಗಿದ್ರಿ ಸರ್. ಆದ್ರೆ ಅದ್ರ ನಂತರ ಬರ್ತಾ ಇದ್ದೀರಿ, ಅದ್ರ ಬಗ್ಗೆ ಅಭಿಪ್ರಾಯ? ಹೌದು, ಒಂದು ಬೇರೆ ಒಂದು ಆಟ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲೇ ಕಾಲು ಜಾರಿ ನನ್ನ ಕಾಲಿನ ಮೂಳೆ ಕಟ್ಟಾಯಿತು. ಶಸ್ತ್ರಚಿಕಿತ್ಸೆಯೂ ಆಯಿತು. ಹೆಚ್ಚು ಕಡಿಮೆ ನಾನು 1 ತಿಂಗಳ ಮನೆಯಲ್ಲೇ ಬೆಡ್ ರೆಸ್ಟ್ ಮಾಡಿದೆ. ಆ ನಂತರದಲ್ಲಿ ಅಲ್ಲಿವರೆಗೆ ಒಂದು 13 ಆಟಗಳಾಗಿತ್ತು ನಾನು ಹೋಗುವವರೆಗೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದರು ಯಜಮಾನರು. ನಂತರದಲ್ಲಿ ನನ್ನ ಶಾರೀರಿಕ ಸ್ಥಿತಿ ಅದಕ್ಕೆ ಒಗ್ಗದೇ ಹೋಗಲಿ, ಮಾನಸಿಕವಾಗಿ ನಾನು ಸಿದ್ಧನಾಗಿದ್ದೆ. ಆಟಕ್ಕೆ ಹೋಗದೇ ಇದ್ದು ನಾನು ಮತ್ತು ನನಗೆ ಆರೋಗ್ಯ ಕೆಡ್ತಿತ್ತು ಅಂತ ನನಗೆ ಗೊತ್ತಾಯಿತು. ವೈದ್ಯರೆಲ್ಲ ನನಗೆ ಹೋಗೋದು ಬೇಡ ಈ ಸ್ಥಿತಿಯಲ್ಲಿ ಹೇಳಿದರು. ನಾನು 4 ಕಾಲಿನ ವಾಕರ್ ಹುರ್ಕೊಂಡೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. 2 ಜನ ನನ್ನನ್ನು ರಂಗಸ್ಥಳಕ್ಕೆ ಹತ್ಸಿ ಬಿಡ್ತಾ ಇದ್ರು. ರಂಗಸ್ಥಳದಲ್ಲಿ ತೆರೆಯನ್ನು ಬಿಟ್ಟು ಅಂದರೆ ಹತ್ಸಿ ಬಿಡುವಂಥದ್ದು ಅದರ ಪ್ರಕ್ರಿಯೆ ಪ್ರೇಕ್ಷಕರಿಗೆ ಒಂದು ರೀತಿ ಇರಿಟೇಟ್ ಆಗ್ತದೆ ಅನ್ನುವಂಥ ಕಾರಣದಿಂದ ಹಾಗೆ ಅದನ್ನು 2 ಜನ ರಂಗಸ್ಥಳ ಹತ್ಸಿ ನನ್ನನ್ನು ಕುಳಿಸಿ ನನ್ನ ಕಾಲ್ಸ ಎತ್ತಿ ಇಡ್ತಾ ಇದ್ರು ಮೊದಲೆಲ್ಲ. ಮತ್ತು ನಾನು ಇಳಿವಾಗೂ ಹಾಗೆ 2 ಜನ ಬಂದು ನನ್ನನ್ನು ಇಳಿಸಿ ಮಾಡ್ತಾಯಿದ್ರು. ಅದಕ್ಕೆ ಮೇಳದಲ್ಲಿ ಎಲ್ಲ ಕಲಾವಿದರು, ಯಜಮಾನರದ್ದು, ಮ್ಯಾನೇಜರ್ದು ಎಲ್ಲ ತುಂಬ ಸಹಕಾರ ಇತ್ತು. ಅವರಿಗೂ ನಾನು ಹೋಗುವುದರಿಂದ ಅನುಕೂಲ ಅಂತಕೆಂದರೆ ಈ ಹೊಸ ಪ್ರಸಂಗ ಆದರೆ ದಿನ ಒಬ್ಬರು ಭಾಗವತರು ಹುಡುಕೋದು ಮಾಡೋದು ಎಲ್ಲದು ಬಹಳ ಕಷ್ಟಗಳ ಸಂಗತಿ. ಎಲ್ಲೆಲ್ಲೋ ಆಟಗಳಿರ್ತದೆ. ಇದೆಲ್ಲ ಮೇಳದ ವ್ಯವಸ್ಥೆಗೆ ಒಳಪಟ್ಟ ಒಬ್ಬ ಭಾಗವತ ಇದ್ದರೆ ಅವರಿಗೂ ತಲೆ ಬಿಸಿ ಇಲ್ಲ. ಹಾಗಾಗಿ ನನಗೂ ಮನಸ್ಸಿಗೆ ಒಂದು ಸಂತೋಷ ಬೇಕಿತ್ತು. ಯಾಕಂದರೆ ಕೂತು ನನಗೆ ಇದಾಗ್ತಾಯಿತ್ತು. ಹಾಗೆ ನನ್ನೆಲ್ಲ ಶಾರೀರಿಕ ಅವ್ಯವಸ್ಥೆಗಳು, ಅನಾನುಕೂಲತೆಗಳನ್ನು ಮೀರಿ ನಾನು ಅದನ್ನೆಲ್ಲ ಮೆಟ್ಟಿ ನಿಂತು ನಾನು ಹೋಗ್ತಾ ಇದ್ದೇನೆ. ಇವಾಗ ಸ್ವಲ್ಪ ಆರಾಮಾಗ್ತಾ ಬಂದಿದ್ದೇನೆ. ಇವಾಗ 4 ಲೆಗ್ನ ವಾಕರ್ ಬಿಟ್ಟು ಈಗ ಸಿಂಗಲ್ ಸ್ಟಿಕ್ ಹಿಡ್ಕೊಂಡು ತಿರುಗ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ದಿನದಿಂದ ದೇವರ ಅನುಗ್ರಹ ನಿಮ್ಮಂಥರವೆಲ್ಲ ಹಾರೈಕೆಯಿಂದ ಅದು ಸಹ ಕಡಿಮೆಯಾಗಿ ನಾನು ಮೊದಲಿನ ಹಾಗೆ ಆಗ್ತೇನೋ ಅಂತ ಭರವಸೆ ಉಂಟು. ಇದಕ್ಕೆಲ್ಲ ಕಾರಣ ಅಂತಂದರೆ ಯಕ್ಷಗಾನ ನನಗೆ ಬೇಕು, ಅದೇ ಕಾರಣ ಅಷ್ಟೇ. ಬಿಟ್ಟರೆ ಮತ್ತು ಇನ್ಯಾವ ಉದ್ದೇಶ ಇಲ್ಲ. ಅಂದರೆ ಯಕ್ಷಗಾನ ಇದ್ದರೆ ನಾನು ನೆಮ್ಮದಿಯಿಂದ ಇರ್ತೇನೆ ಅನ್ನೋಂಥ ಕಾರಣದಿಂದ ಮತ್ತೆ ನಾನು ಅಪಘಾತ ಆಗಿ ಆರೋಗ್ಯದಲ್ಲಿದ್ದರೂ ಮೇಳಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಸರಿ ಸರ್, ನಿಮಗೆ ಇಷ್ಟವಾದಂತಹ ಯಾವುದಾದ್ರು ಪ್ರಸಂಗದ ಒಂದು ಪದ್ಯವನ್ನು ಹಾಡ್ಬೋದು ಸರ್? ಪೌರಾಣಿಕ ಪ್ರಸಂಗ ಎಲ್ಲವೂ ಇಷ್ಟವೇ. ಈಗ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತೇನೆ. ನನ್ನೊಟ್ಟಿಗೆ ಯಾವಾಗೂ ಇರುವವ ನಮ್ಮ ಪೆರಡೂರು ಮೇಳದಲ್ಲೂ ನನ್ನ ಜೊತೆಗೆ ಮೊದಲೇ ಬಾರಿಸೋ ಅಕ್ಷಯ, ತುಂಬ ಪ್ರತಿಭಾವಂತ ಮೊದಲೇಗಾರ. ಅವನನ್ನು ಸೇರಿಸ್ಕೊಂಡು ನಾವೀಗೊಂದು ಪದ್ಯ ಹೇಳ್ತೇವೆ. ಸರಿ. ನಿನ್ನ ರೂಪಿಗೆ ಸೋತಿನೋ ನಿನ್ನ ರೂಪಿಗೆ ಸೋತೆನೋ ನಾನಿಲ್ಲ
ಸೈರಿ ಸದಾದೆನೋ ಮಾರನ ಹತಿಯನ್ನು ಸೈರಿ ಸದಾದೆನು ರೂಪಿಗೆ ಸೋದೆನು ಸೈರಿ ಸದಾದೆನು ನಿನ್ನ ರೂಪಿಗೆ ಸೋತೇನು ಮಾರನ ಗತಿಯನ್ನು ಸೈರಿಸದಾದೆನು ಮಾರನ ಗತಿಯನ್ನು ಸೈರಿಸದಾದೆನು ಮಾರನ ಕತಿಯನ್ನು ಸೈರಿಸದಾದೆನು ಪುಣ್ಯವಂತನೆಯನ್ನ ಬಯಕೆಯ ಸಲ್ಲಿಸಲು ಪುಣ್ಯವಂತನೆ ಎನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಪುಣ್ಯವಂತನೆ ಎನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ನಿನ್ನ ರೂಪಿಗೆ ಸೋದೆನು ಮಾರನ ಹತಿಯನ್ನು ಸೈರಿಸದಾದೆನೋ ರೂಪಿಗೆ ಸೋತೆನೋ ಪುಣ್ಯವಂತನೆ ಎನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ನಿನ್ನ ರೂಪಿಗೆ ಸೋತೆನೋ ಮಾರನ ಹತಿಯನ್ನು ಸೈರಿಸದಾದೆನೋ ನಿನ್ನ ರೂಪಿಗೆ ಸೋತೆನೋ ಮಾರನ ಕತಿಯನ್ನು ಧೈರ್ಯಸಲಾದೆನೋ ಸೋತೆನೋ. ಸರ್ ಒಂದು ಹೊಸ ಪ್ರಸಂಗದ ಯಾವ್ದಾದ್ರು ಒಂದು ಪದ್ಯವನ್ನು ಹಾಡ್ಬೋದು? ತುಂಬಾ ವರ್ಷಗಳ ಹಿಂದಿಂದು ಪೆರಡೂರು ಮೇಳದಲ್ಲಿ ಮೆರೆದಂತ ಶಿವಾನಿ ಭವಾನಿ ಪ್ರಸಂಗದ ಒಂದು ಪದ್ಯ ದೇವದಾಸ್ ಈಶ್ವರ ಮಂಗಲರ ವಿರಚಿತವಾದಂಥದ್ದು. ಇದು ದೇವನಾಟವು ನೋಡು ಹೊಸ ಪ್ರೇಮಾನುಬಂಧದ ಗಾಡು. ಇದು ದೇವನಾಟವು ನೋಡು ಹೊಸ ಪ್ರೇಮಾನುಬಂಧದ ಗಾಡು. ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ ನಿಂತು ನೋಡಿ ನಗುವ ನಾವಿದೆಯೋ. ಇದು ದೇವನಾಟವು ನೋಡು ಹೊಸ ಪ್ರೇಮಾನುಬಂಧದ ಗಾಡು. ಹೆಚ್ಚಿಗೆ ಪ್ರಚಾರವನ್ನು ನೀವು ಇಲ್ಲಿವರೆಗೆ ಬಯಸಿದವರಲ್ಲ ಸರ್, ಅದಕ್ಕೆ ಕಾರಣ ಸರ್? ಕಾರಣ ಅಂದರೆ ಈ ಪ್ರಚಾರ ಅನ್ನೋದೇ ಹಾಗೆ, ಒಳ್ಳೇದಿದ್ರೆ ಅದು ಎಷ್ಟು ಪ್ರಚಾರ ಕೊಡಬಾರ್ದು ಅಂದ್ರೆ ತನ್ನಾರೇ ಪ್ರಚಾರ ಆಗ್ತದೆ, ಒಂದಷ್ಟು ಜನ ಗುರುತಿಸ್ತಾರೆ. ಒಳ್ಳೇದಿಲ್ಲದೆ ಎಷ್ಟು ಪ್ರಚಾರ ಆದರೂ ಆಮೇಲೆ ಕೊನೆಯಲ್ಲಿ ಫಲಿತಾಂಶ ಫೈನಲಲ್ಲಿ ರಿಸಲ್ಟ್ ಗೊತ್ತಾಗ್ತದೆ, ಇದರದ್ದು ಎಷ್ಟು, ಇದ್ರ ಹುರುಳು ಸತ್ವ ಎಷ್ಟು ಅಂತೇಳಿ.
ಹಾಗೆ ನನಗೆ ಅಷ್ಟಾಗಿ ನಾನೇನು ಕಾಣಿಸ್ಕೊಳ್ಬೇಕು ಅಥವಾ ನನ್ನನ್ನು ಕರೆದು ಯಾರಾದರೂ ಇವತ್ತಾದರೂ ನೀವು ಹಾಗೆ ಸಂದರ್ಶನ ಮಾಡಬೇಕು ಅಂತ ತುಂಬ ಸಮಯದಿಂದ ನನಗೆ ಹೇಳ್ತಾ ಇದ್ರಿ. ನನಗೂ ಒಂದು ಸಂದರ್ಭ ಸರಿಗೆ ಕೂಡ್ತಾ ಇರಲಿಲ್ಲ. ಅದೇ ಇವತ್ತು ನೀವು ಬಂದಿದ್ರಿ. ಆದರೆ ಬಿಟ್ಟರೆ ನನಗೆ ಯಾರಾದರೂ ನಾನು ನಂದೊಂದು ಸಂದರ್ಶನ ಮಾಡಿ ನನ್ನೊಂದು ಪೇಪರಲ್ಲಿ ಹಾಕಿ ಆ ವಿಚಾರಗಳಲ್ಲಿ ಎಷ್ಟೋ ಜನ ಹಾಗೆ ಮಾಡೋರು ಇದ್ದಾರೆ ಗೊತ್ತು ನನಗೆ. ಯಾಕೆಂದರೆ ಇನ್ನು ಕೆಲವರು ಈ ಪ್ರಚಾರ ಮಾಡುವವರು ಅವ್ರದ್ದೊಂದು ಏಕಮುಖ ಯಾನ ಅವ್ರದ್ದಾದ ಒಂದಷ್ಟು ಜನರು ಇರ್ತಾರೆ. ಅವ್ರು ಎಷ್ಟು ಬಂದು ವರ್ಷ ಸರ್ವಿಸ್ ಆಯಿತು ಅದೆಂತ ಇಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಒಂದಷ್ಟು ಮಾಡೋರು ಇದ್ದಾರೆ. ನಮಗದ್ರ ಯಾರ ಹಂಗು ಅಗತ್ಯವುಗಳು ಇಲ್ಲ. ಆಗುದಿದ್ರೆ ಪ್ರಚಾರ ಆಗುದಿದ್ರೆ ಮೊದಲೆಲ್ಲ ಅಷ್ಟು ಒಳ್ಳೆ ಭಾಗವತರು ಅಷ್ಟು ಜನ ಕಲಾವಿದರಿಗೆ ಎಲ್ಲಿತ್ತು ಈ ಮಾಧ್ಯಮಗಳು, ಅದು ಯಾವುದು ಇತ್ತ ಪ್ರಚಾರಕ್ಕೆ ಏನು ಇಲ್ಲಾಗಿತ್ತು. ಆ ನೋಡಿಯೇ ಅವರು ಸಂತೋಷಪಟ್ಟು ಇನ್ನೊಬ್ಬರ ಹತ್ರ ಹೇಳ್ತಿದ್ರು, ಗುರುತಿಸ್ತಿದ್ರು. ಹಾಗೆ ನಾವು ನಮ್ಮ ಪ್ರಯತ್ನದಲ್ಲಿ ಏನಾದರೂ ಒಂದು ಸ್ವಲ್ಪ ಸತ್ವ ಇದ್ದರೆ, ಒಳ್ಳೇದಿದ್ರೆ, ನಮ್ಮಲ್ಲಿ ಏನಾದರೂ ಒಂಚೂರು ಅರ್ಹತೆ ಇದ್ದರೆ ಅದು ಹಾಗೆ ಆಗ್ತದೆ. ನಮಗೆ ಈ ಅರ್ಹತೆಯಿಂದಲೇ ಅವಕಾಶ ಆಗಲಿ, ಅರ್ಹತೆಯಿಂದಲೇ ನಮಗೆ ಪ್ರಸಿದ್ಧಿಯೋ ಸಿದ್ಧಿಗಳು ಬರಲಿ ಅಂತ ಬಯಸುವ ನಾನು. ಅದೃಷ್ಟದಿಂದ ನನಗೊಂದು ಜಾಗ ಸಿಗಬೇಕು, ಸ್ಥಾನ ಸಿಗಬೇಕು, ಅಥವಾ ಯಾರೋ ನಮಗೊಂದು ಅವಕಾಶ ಮಾಡಿಕೊಟ್ಟು ಇನ್ಫ್ಲೂಯೆನ್ಸಿಂದ ನನಗೊಂದು ಸ್ಥಾನ ಬೇಕು, ಅಥವಾ ಅನಿವಾರ್ಯತೆ ಯಾರೂ ಇಲ್ಲ ಅಂತ ಅದನ್ನು ಯಾವುದೂ ನಾನು ಬಯಸುವುದಿಲ್ಲ. ನಮಗೆ ಏನಾದರೂ ಒಂದೊಂದು ಪೋಸ್ಟ್ ಸಿಗಬೇಕು, ನಮಗೆ ಸ್ಥಾನ ಸಿಗಬೇಕು, ಅಥವಾ ನಮಗೆ ಅವಕಾಶಗಳು ಸಿಗಬೇಕು, ನನ್ನ ಅರ್ಹತೆಯಿಂದಲೇ ನನಗೆ ಅವಕಾಶ ಸಿಗಬೇಕು ಅಂತ ಮೊದಲಿಂದಲೂ ಬಯಸ್ತಾ ಇದ್ದವ. ಅರ್ಹತೆ ಇಲ್ಲದೆ ಅಲ್ಲಿ ಹೋಗಿ ಕೂತ್ಕೊಂಡು ನಾನೇನಾದ್ರು ಮಾಡೋದು ಅದು ಆ ರೀತಿಯ ಆಸಕ್ತಿಗಳು ಇಲ್ಲ ನನಗೆ. ಸರ್, ನಮ್ಮ ಈ ಕಾರ್ಯಕ್ರಮ ಯಕ್ಷ ಸಂದರ್ಶನ ಈಗಾಗಲೇ ನಾವು 50ಕ್ಕೂ ಹೆಚ್ಚು ಸಂಚಿಕೆಗಳಾಗಿದೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ತುಂಬ ಒಳ್ಳೆಯ ಕಾರ್ಯ. ಯಾಕೆಂದರೆ ಕೇವಲ ಒಬ್ಬ ಕಲಾವಿದಾಗಿ ಅವನ ಭಾಗವತಿಕೆಯನ್ನು ಅಥವಾ ಕುಣಿತವನ್ನು ಅವನ ಪರ್ಫಾರ್ಮೆನ್ಸನ್ನು ನಿರ್ವಹಣೆಯನ್ನು ಎಷ್ಟೋ ಜನ ತಿಳ್ಕೊಳ್ತಾರೆ. ಆದರೆ ಅವನ ಏನು ಅಂತರಂಗದಲ್ಲಿ ಏನು ಅಭಿಪ್ರಾಯಗಳು ಅಥವಾ ಏನೋ ಒಂದು ಸೂಚನೆಯೋ ಅಥವಾ ಈ ಯಕ್ಷಗಾನ ನೋಡುವ ಸಮಾಜದ ಬಗ್ಗೆ ಅವನ ಅನುಭವ ಹೇಗೆ ಅಥವಾ ಅಭಿಪ್ರಾಯ ಹೇಗೆ, ಇದೆಲ್ಲ ಯಾರು ನಮ್ಮ ರಂಗದಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ. ಅಥವಾ ವ್ಯಕ್ತಿಗತವಾದ ಅವನ ಸ್ವಭಾವಗಳು ಸಾಧಾರಣ ಗೊತ್ತಾಗೋದಿಲ್ಲ. ಅದಕ್ಕೆ ನಿಮ್ಮಂಥ ಈ ಮಾಧ್ಯಮಗಳು ತುಂಬ ಪೂರಕ. ಅದರೊಳಗೆ ಏನು ನಾವೇನು ಸಂದೇಶವನ್ನು ಕೊಡ್ತೇವೆ ಅಥವಾ ಏನು ಹೇಳ್ತೇವೆ ಮಾಡ್ತೇವೆ ಅದನ್ನು ಸಾವಿರಾರು ಜನರಿಗೆ ನಿಮ್ಮ ಚಾನೆಲ್ ಮೂಲಕವಾಗಿ ಇದು ತಲುಪಿಸುವಂಥದ್ದು ನಿಮ್ಮ ಕಾರ್ಯ ಶ್ಲಾಘನೀಯ. ಮತ್ತು ಇದರಿಂದ ನಿಮಗೆ ಹೆಚ್ಚು ಖರ್ಚು, ನಿಜವಾಗಿ ಎಲ್ಲಿಂದಲೋ ಕಾರ್ ತೊಗೊಂಡು ಬರ್ತೀರಿ, ಮಾಡ್ತೀರಿ, ಇದನ್ನೆಲ್ಲ ಮಾಡ್ಕೊಂಡು ನಿಮ್ಮ ಕೆಲಸವನ್ನು ಬಿಟ್ಕೊಂಡು ಇದೆಲ್ಲ ಮಾಡಿದ್ರಿ. ನಿಮ್ಮ ಅಂದರೆ ಸ್ವಹಿತಗಳು ಇದ್ರೊಳಗೆ ಭಾಳ ಕಡಿಮೆ. ಒಬ್ಬ ಕಲಾವಿದನ ಸಂದರ್ಶನ ಆಗಬೇಕು, ಅದಕ್ಕೆ ನಿಮ್ಮ ಪ್ರೀತಿ ಅಭಿಮಾನವೂ ಕಾರಣ. ಹಾಗೆ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾನೆ, ಏನು ಒಂದು ಮಹತ್ವವಾದ ಮೆಸೇಜ್ ಪಾಸ್ ಮಾಡ್ತಾನೆ, ಅದನ್ನು ಸಹ ನೀವು ಮಾಡುವಂಥದ್ದು. ನೀವು ನಿಜವಾಗಿ ಯಕ್ಷಗಾನದಲ್ಲಿ ನಿಮ್ಮಂಥವ್ರೊಂದು ಬೇಕು. ನೀವು ಅದನ್ನು ಪ್ರಚಾರ ಮಾಧ್ಯಮದಲ್ಲಿ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ, ಅಂದರೆ ಇದರಿಂದ ತನಗೆ ಎಷ್ಟು ಸಿಗ್ತದೆ ಅನ್ನುವಂಥದ್ದು ಭಾವನೆ ಇಲ್ಲ ನಿಮಗೆ, ಅದನ್ನು ಮಾಡ್ತಾ ಇದ್ದೀನಿ. ನಿಜವಾಗೂ ಇದು ಶ್ಲಾಘನೀಯ ಕಾರ್ಯ. ಈ SNJ ಯಕ್ಷಗಾನ ನಾನು ಮೊದಲಿಂದ ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ತುಂಬ ಒಳ್ಳೆ ರೀತಿಯಲ್ಲಿ ಸಂದರ್ಶನ, ಮತ್ತು ಯಾವುದೇ ರೀತಿಯ ಒಂದು ಸಿದ್ಧವಾದ ಪ್ರಶ್ನೆಗಳಲ್ಲ ನಿಮ್ಮದು. ಆ ಸಂದರ್ಭದಲ್ಲಿ ಏನೇನು ಪ್ರಶ್ನೆ ಬರ್ತಿರೋ ಅದಕ್ಕೆ ನಾವು ಸರಿಯಾದ ಉತ್ತರ ಕೊಡೋದು, ಮ್ಯಾಚ್ ಫಿಕ್ಸಿಂಗ್ ಅಲ್ಲ ಅಂತ ಹೇಳುವಂಥದ್ದು. ಅದು ನಿಜವಾಗೂ ತುಂಬ ಒಳ್ಳೆಯ ಕಾರ್ಯ. ನಿಮ್ಮಿಂದ ಇಂಥ ನೂರಾರು ಸಾವಿರಾರು ಸಂದರ್ಶನಗಳಾಗಲಿ. ಎಲ್ಲ ಹಿರಿಯ ಕಲಾವಿದರು ಎಲ್ಲರನ್ನೂ ಸಂದರ್ಶನ ಮಾಡಿ. ದಯವಿಟ್ಟು ಕಲಾವಿದರಲ್ಲಿ ತಾರತಮ್ಯ ಯಾವುದ್ರಿಗೆ, ಅವನಿಗಿರುವ ಸಂಬಳ, ಅವನಿಗೆ ಕೊಡುವ ವೇಷ ಅವಕಾಶದಲ್ಲಿ ಮಾತ್ರ ತಾರತಮ್ಯ ಇರ್ತದೆ. ಯಾಕೆಂದರೆ ಅವರವರ ಅರ್ಹತೆಗೆ. ಉಳಿದ ವಿಚಾರಗಳಲ್ಲಿ ಅದನ್ನು ತಾರತಮ್ಯ ಮಾಡಬೇಡಿ. ಎಲ್ಲ ಕಲಾವಿದರನ್ನು ಒಂದೇ ಭಾವನೆಯಿಂದ ನೋಡಿ. ಒಂದು ಕಲಾವಿದ ಅಂದರೆ ಕಲಾವಿದನ ಅಭಿಮಾನಿ ಆಗೋದಕ್ಕಿಂತ ಕಲೆಯ ಅಭಿಮಾನಿಗಳಾಗಿ ಅಂತೇಳಿ ಎಲ್ಲ ಪ್ರೇಕ್ಷಕರಿಗೂ ಸಂಯೋಜಕರಿಗೂ ಎಲ್ಲರಿಗೂ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತುಂಬ ಸಂತೋಷ ಸರ್. ತಾವು ಇಷ್ಟೊತ್ತು ತಮ್ಮ ಯಕ್ಷ ಜೀವನದ ಬಗ್ಗೆ ನಮಗೆ ಹಾಗೆ ಪ್ರೇಕ್ಷಕರಿಗೆ ಬಹಳಷ್ಟು ವಿಷಯಗಳನ್ನು ಹೇಳಿದ್ದೀರಿ. ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯವನ್ನು ನೀಡಲಿ, ಹಾಗೆ ಇನ್ನಷ್ಟು ಕೀರ್ತಿ ಯಶಸ್ಸು ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.